ಕಂಟೈನರಲ್ಲಿ ನಮ್ಮ ಫಾರ್ಮ್ ಹೌಸಿಂದ ಕಂಟೈನರಲ್ಲಿ ಈ ಥರ ಬರುತ್ತೆ. ಈ ಕನ್ಸಿಸ್ಟೆನ್ಸಿ ಹಿಂಗಿರುತ್ತೆ ತುಪ್ಪ. ಇದನ್ನು ನಂತರ ನಾವು ಗಾಜಿನ ಬಾಟ್ಲಲ್ಲಿ ಪ್ಯಾಕ್ ಮಾಡ್ತೀವಿ ಸರ್. ಇಲ್ಲಿ ನೀವು ನೋಡ್ತಾ ಇದ್ದೀರಿ, ಇದು 1 kg, ಇದು ಅರ್ಧ kg, ಇದು 1/4 kg. ಪುಳಿಯೋಗರೆ ಗೊಜ್ಜು ಇದನ್ನು ನಮ್ಮದೇ ಪ್ರೊಡಕ್ಷನ್ ಇರುತ್ತೆ. ಮೇಲ್ಕೋಟೆ ಪುಳಿಯೋಗರೆ ಅಂತಲೇ ನಾವು ಹೆಸರಿಟ್ಬಿಟ್ಟಿದ್ದೀವಿ. ಗೊಜ್ಜಾಗಿ ಇದು ಗೊಜ್ಜು ಅನ್ನಕ್ಕೆ ಕಲಿಸ್ಕೊಂಡು ನಮ್ಮಲ್ಲಿ ನಾಟಿ ಅರಿಶಿನ ಪುಡಿ ಇರುತ್ತೆ. ನಾವೇ ಅರಿಶಿನ ಕೊಂಬನ್ನು ತಗೊಂಡು ಅದನ್ನು ಒಣಗಿಸಿ ಪೌಡ್ರ್ ಮಾಡಿರೋಂಥ ನ್ಯಾಚುರಲ್ ಇದ್ರ ಘಮ ನಿಮಗೆ ಅದು ಓಪನ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ. ಅಷ್ಟು ಕಾಫಿಗೆ ಹಾಕಲಿ ಹಾಲ್ಗೆ ಹಾಕಿ ಕಾಯಿಸಿದ್ರು ಹೊಡಿಯಲ್ಲ ಬೆಲ್ಲ ಇದರಲ್ಲಿ. ಯಾಕೆಂತಂದರೆ ಇದರಲ್ಲಿ ಯಾವುದೇ ಥರ ಕೆಮಿಕಲ್ ಯೂಸ್ ಮಾಡಲ್ಲ. ನಮ್ಮ ಬೆಲ್ಲ ನೋಡಿ ಈ ಥರ ಇರುತ್ತೆ. ನಿಮಗೆ ಶುಗರ್ಗೆ ರೀಪ್ಲೇಸ್ ಮಾಡ್ಬೋದು. ಆ ರೇಂಜಲ್ಲಿ ಅಷ್ಟು ಪೌಡ್ರಾಗಿ ಪುಡಿಯಾಗಿ ಅಷ್ಟು ನೀಟಾಗಿರುತ್ತೆ. ಇದು ತಾಟಿ ಬೆಲ್ಲ ಅಂತಾರೆ. ತುಂಬ ಜನ ಇದೇ ಕಾನ್ಸೆಪ್ಟನ್ನ ರೋಡಲ್ಲಿ ಇಟ್ಕೊಂಡು ಮಾರ್ತಾ ಇರ್ತಾರೆ. ಖಂಡಿತವಾಗ್ಲೂ ಅದು ಒರಿಜಿನಲ್ ಅಲ್ಲ. ಒರಿಜಿನಲ್ ಪಾಮ್ ಜಾಗ್ರಿ ನಿಮಗೆ ಈ ಥರ ಇರುತ್ತೆ. ಈ ಕಲ್ಲು ಗಾಣ ಏನಿದೆ ಅದು ತುಂಬ ಒಳ್ಳೆಯದು. ನಮ್ಮಲ್ಲಿ ಆ ಥರ ಒಂದು ನಮ್ಮದೇ ಆದ ಒಂದು ಕಲ್ಲು ಗಾಣನ ನಾವು ನಮ್ಮ ಫಾರ್ಮ್ ಹೌಸಲ್ಲಿ ಮಾಡಿ ಅದರಿಂದ ಬಂದಿರೋ ಎಣ್ಣೆಗಳಿಲ್ಲಿದೆ. ಅದನ್ನು ಕೂಡ ನಾವು ಸೇಲ್ ಮಾಡ್ತೀವಿ. ತುಡುವೆ ಜೇನು ಅಂತ ಹೇಳ್ತಾರೆ. ನಮ್ಮಲ್ಲಿ ಇದೊಂದೇ ಕ್ವಾಲಿಟಿ, ಒಂದೇ ಥರ ಹನಿ, ತುಡುವೆ ಹನಿ ಅಂತ. ಇದು ಫಾರೆಸ್ಟ್ ಸರ್, ಕಂಪ್ಲೀಟಾಗಿ ಫಾರೆಸ್ಟ್ ಹನಿ. ಇದು ಮಾವಿನಕಾಯಿ ಉಪ್ಪಿನಕಾಯಿ, ಇದು ನಲ್ಲಿಕಾಯಿ ಉಪ್ಪಿನಕಾಯಿ, ಗೋಸ್ಬೆರಿ ಅಂತ ಹೇಳ್ತಾರೆ. ಇದು ನಲ್ಲಿಕಾಯಿ ಉಪ್ಪಿನಕಾಯಿ. ಇದನ್ನೆಲ್ಲ ನಿಮಗೆ ತೋರಿಸಿದೆ, ಇಂಗ್ರೀಡಿಯೆಂಟ್ಸ್ ತೋರಿಸಿದೆ. ಇದೇನಾಗುತ್ತೆ ಆ್ಯಕ್ಚುಲಿ ನ್ಯಾಚುರಲ್ ಗಿಡಮೂಲಿಕೆಗಳಂತ ಇರೋಂಥ ಇದು ಸೀಗೆಕಾಯಿ ಪೌಡರ್. ಓಕೆ ಸರ್. ಸರ್ ನಮಸ್ತೆ. ಶ್ರೀ ಆರ್ಗ್ಯಾನಿಕ್ ಮಿಲೆಟ್ ವರ್ಲ್ಡ್ಗೆ ಎಲ್ರಿಗೂ ಸ್ವಾಗತ. ನಮ್ಮಲ್ಲಿ ನಡೆಯುವಂಥ ನಮ್ಮದೇ ಹೋಮ್ ಮೇಡ್ ಪ್ರಾಡಕ್ಟ್ಸ್ ಇದೆಲ್ಲ ಕಂಪ್ಲೀಟ್ ಚಟ್ನಿ ಪೌಡರ್ಸ್. ಎಲ್ಲ ಥರ ಚಟ್ನಿ ಪೌಡರ್ ಸಿಗುತ್ತೆ ನೋಡಿ ನಮ್ಮಲ್ಲಿ. ಕರಿಬೇವಿನ ಸೊಪ್ಪಿನ ಚಟ್ನಿ ಪೌಡರ್ ನೀವು ಇಡ್ಲಿಗೆ, ದೋಸೆಗೆ, ಅನ್ನಕ್ಕೆ ಯಾವುದಕ್ಕೆ ಬೇಕಾದ್ರೆ ಹಾಕ್ಕೊಂಡು, ರೊಟ್ಟಿಗಳಿಗೆ ಹಾಕ್ಕೊಂಡು ತಿನ್ಬೋದು. ತುಪ್ಪ ಯೂಸ್ ಮಾಡಿ ತಿನ್ಬೋದು. ಇಲ್ಲ ನಿಮ್ಗೆ ಬೇಡ ಹಾಗೇ ಸ್ವಲ್ಪ ಒಂಚೂರು ವಾಟ್ರನ್ನ ಇದು ಮಾಡಿ ತಿನ್ಬೋದು. ಕರ್ಬೇವಿನ ಸೊಪ್ಪಿನ ಚಟ್ನಿ ಪೌಡರು, ಅದೇ ಫ್ಲಾಕ್ಸ್ ಸೀಡ್ಸ್, ಇದೆಲ್ಲ ಹೆಲ್ದಿ ಚಟ್ನಿ ಪೌಡರ್ಸ್. ಫ್ಲಾಕ್ಸ್ ಸೀಡ್ಸ್ ಅಂದರೆ ಅಗಸೆ ಬೀಜದ ಚಟ್ನಿ ಪೌಡರ್ ಸಿಗುತ್ತೆ. ಆ್ಯಂಡ್ ಗ್ರೌಂಡ್ ನೆಟ್ಟು ಕಡಲೆ ಬೀಜದ ಚಟ್ನಿ ಪೌಡರು. ಇದು ಹುಚ್ಚಲ್ ಚಟ್ನಿ ಪೌಡರ್, ರಾಗಿ ರೊಟ್ಟಿ ಹುಚ್ಚಲ್ ಚಟ್ನಿ ಕೇಳಿರ್ತೀರ ಅವಾಗಿಂದ. ಇದು ಅದಕ್ಕೆ ಆ ಟ್ರೆಡಿಷನ್ ಎಲ್ಲ ಇವತ್ತಿನವ್ರಿಗೂ ಗೊತ್ತಾಗಬೇಕು ಅಂತೆಲ್ಲ ಇದನ್ನು ಸ್ವಲ್ಪ ಶ್ರಮ ಬಿದ್ದೇ ಒಂದಷ್ಟು ಮಾಡ್ತಾಯಿದ್ದೀವಿ. ಚಟ್ನಿ ಪೌಡರ್, ಇದು ಚಟ್ನಿ ಪೌಡರ್ ಇದೆ. ಇದು ಬೇಳೆ ಚಟ್ನಿ ಪೌಡರ್. ಇದು ನಾನು ಹೇಳಿದ್ನಲ್ಲ ಫ್ಲಾಕ್ಸ್ ಸೀಡ್ಸ್ ಚಟ್ನಿ ಪೌಡರ್ ಹೇಳಿದ್ನಲ್ಲ, ಇದು ಫ್ಲಾಕ್ಸ್ ಸೀಡ್ಸ್ ಚಟ್ನಿ ಪೌಡರ್. ಈ ಥರ ತುಂಬ ಒಂದು 6-7 ಥರ ಚಟ್ನಿ ಪೌಡರ್ಸ್ಗಳು ಸಿಗುತ್ತೆ. ಇನ್ನು ಪುಳಿಯೋಗರೆ ಗೊಜ್ಜು ಇದನ್ನು ನಮ್ಮದೇ ಪ್ರೊಡಕ್ಷನ್ ಇರುತ್ತೆ. ಮೇಲ್ಕೋಟೆ ಪುಳಿಯೋಗರೆ ಅಂತಲೇ ನಾವು ಹೆಸರಿಟ್ಬಿಟ್ಟಿದ್ದೀವಿ. ಗೊಜ್ಜಾಗಿ ಇದು ಗೊಜ್ಜು ಅನ್ನಕ್ಕೆ ಕಲಿಸ್ಕೊಬೋದು ಡೈರೆಕ್ಟಾಗಿ. ಆ್ಯಂಡ್ ಡೈರೆಕ್ಟ್ ಅನ್ನಕ್ಕೆ ಕಲಿಸ್ಕೊಳ್ಳೋದು ಅಷ್ಟೇ, ಏನು ಆ್ಯಡ್ ಮಾಡೋದು ಬೇಡ. ಅವ್ರು ಬಿಸಿ ಅನ್ನಕ್ಕೆ ಕಲಿಸ್ಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಇದು ಪೌಡ್ರ್, ಅವ್ರೇನಾದರೂ ಆಯಿಲ್ ಬೇರೆ ಹಾಕೋತೀನಿ ಅಥವಾ ಅವ್ರಿಗೆ ಇಷ್ಟ ಥರ ಯಾವ ಥರ ಕಲಿಸ್ಕೊತೀವಿ ಅಂತಂದರೆ ಇದು ಪೌಡರ್ ಕೂಡ ಇದೆ. ಇದನ್ನು ಯೂಸ್ ಮಾಡೋದು. ಎರಡೂ ಒಂದೇ, ಬಟ್ ಅದು ಗೊಜ್ಜು, ಇದು ಪೌಡರ್ ಸರ್ ಅಷ್ಟೇ. ಇನ್ನು ನಮ್ಮಲ್ಲಿ ನಾಟಿ ಅರಿಶಿನ ಪುಡಿ ಇರುತ್ತೆ. ನಾವೇ ಅರಿಶಿನ ಕೊಂಬನ್ನು ತಗೊಂಡು ಅದನ್ನು ಒಣಗಿಸಿ ಪೌಡ್ರ್ ಮಾಡಿರೋಂಥ ನ್ಯಾಚುರಲ್ ಇದ್ರ ಘಮ ನಿಮಗೆ ಅದು ಓಪನ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ. ಅಷ್ಟು ಸೂಪರ್ ಆಗಿರುತ್ತೆ ನಾಟಿ ಅರಿಶಿನ ಪೌಡ್ರ್. ಸರ್ ಈಗ ಬೆಲ್ಲ ಅಂತಂದ್ರೇ ನಿಮಗೆ ಗೊತ್ತು, ಬೆಲ್ಲ ಉಪಯೋಗಿಸೋಕೆ ತುಂಬ ಇಷ್ಟ ಜನಗಳಿಗೆ. ಅದರಲ್ಲಿ ತುಂಬ ಕಪ್ಪಗಿರುತ್ತೆ, ಆಮೇಲೆ ಹಾಲು ಒಡೆದೋಗ್ಬಿಡುತ್ತೆ, ಈ ಥರ ಎಲ್ಲ ಕನ್ಫ್ಯೂಷನ್ಸ್ ಇದೆ. ಸೊ ನಮ್ಮಲ್ಲಿರೋಂಥ ಬೆಲ್ಲ ತುಂಬ ಅಥೆಂಟಿಕ್ ಆರ್ಗ್ಯಾನಿಕ್ ಬೆಲ್ಲ. ಇದು ಕಾಫಿಗೆ ಹಾಕಲಿ ಹಾಲ್ಗೆ ಹಾಕಿ ಕಾಯಿಸಿದ್ರು ಹೊಡಿಯಲ್ಲ ಬೆಲ್ಲ ಇದರಲ್ಲಿ. ಯಾಕೆಂತಂದರೆ ಇದರಲ್ಲಿ ಯಾವುದೇ ಥರ ಕೆಮಿಕಲ್ ಯೂಸ್ ಮಾಡಲ್ಲ. ಇದು ಆಲೆಮನ್ನಿದೆ ಬೆಲ್ಲ, ಬಟ್ ಆದರೆ ಇದು ಪ್ರೊಡಕ್ಷನ್ ಲೇಟು. ಅದಕ್ಕೆ ಏನು ಮಾಡ್ತಾರೆ, ಬೇಗ ಕೆಮಿಕಲ್ ಹಾಕಿ ಬೆಲ್ಲನ ತೆಗೆದುಬಿಡಕ್ಕೆ ನೋಡ್ತಾರೆ. ಇದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಕಾದು ತೊಗೋಬೇಕಾಗುತ್ತೆ. ಅದಕ್ಕೆ ನಮ್ಮ ಬೆಲ್ಲ ನೋಡಿ ಈ ಥರ ಇರುತ್ತೆ. ನಿಮಗೆ ಶುಗರ್ಗೆ ರೀಪ್ಲೇಸ್ ಮಾಡ್ಬೋದು. ಆ ರೇಂಜಲ್ಲಿ ಅಷ್ಟು ಪೌಡ್ರಾಗಿ ಪುಡಿಯಾಗಿ ಅಷ್ಟು ನೀಟಾಗಿರುತ್ತೆ ಬೆಲ್ಲ. ಇದು ನಿಮ್ಗೆ ಹಾಲ್ಗೆ ಹಾಕಿದ್ರೆ ಹೊಡಿಯಲ್ಲ. ನಿಮ್ಗೆ ಒಂದು 6 ತಿಂಗಳು ಇಟ್ಟರು ಕೂಡ ಏನೂ ಆಗಲ್ಲ. ಅಷ್ಟು ಸೆಲ್ಫ್ ಲೈಫ್ ಇದೆ, ಚೆನ್ನಾಗಿರುತ್ತೆ ಈ ಬೆಲ್ಲ ಸರ್. ಇದು ಬೆಲ್ಲದ ಪುಡಿ. ಇದು ಇನ್ನು ನೆಕ್ಸ್ಟ್ ಕೆಲವರು ಬೆಲ್ಲದ ಗಟ್ಟಿ ಕೇಳ್ತಾರಲ್ಲ, ಇದು ನೋಡಿ ಸರ್, ಬಕೆಟ್ ಜಾಗ್ರಿ ಅಂತ ಹೇಳ್ತಾರೆ ಇದಕ್ಕೆ. ಇದು ಕೂಡ ಆರ್ಗ್ಯಾನಿಕ್ದೆ, ಅದು ಪೌಡ್ರು, ಇದು ಗಟ್ಟಿ ಬೆಲ್ಲ. ಇದರಲ್ಲಿ ಮಸಾಲ ಜಾಗ್ರಿ ಅಂತ ಬರುತ್ತೆ, ಕ್ಯೂಬ್. ಅಂದರೆ ಇದರಲ್ಲಿ ಪೆಪ್ಪರ್ ಮತ್ತು ಶುಂಠಿ, ಕಾಳುಮೆಣಸು ಮತ್ತು ಶುಂಠಿ ಮಿಕ್ಸ್ ಆಗಿರುತ್ತೆ. ಕಷಾಯ ಥರನೂ ಆಗುತ್ತೆ, ಒಳ್ಳೆ ಕಾಫಿನೂ ಒಳ್ಳೆ ಖಾರವಾಗಿ ಚೆನ್ನಾಗಿರುತ್ತೆ. ಆ ಥರ ಬೇಕಂತಂದರೆ ಮಸಾಲ ಜಾಗ್ರಿ ಕೂಡ ಇದೆ ನಮ್ಮಲ್ಲಿ. ಆ್ಯಂಡ್ ನಿಮಗೆ ಇದಕ್ಕೂ ಮೀರಿದ್ದು ಜಾಗ್ರಿ ಅಂತಂದರೆ ಪಾಮ್ ಜಾಗ್ರಿ. ಇಲ್ಲಿ ನೋಡಿ, ಪಾಮ್ ಜಾಗ್ರಿ, ಇದು ತಾಟಿ ಬೆಲ್ಲ ಅಂತಾರೆ. ತುಂಬ ಜನ ಇದೇ ಕಾನ್ಸೆಪ್ಟನ್ನ ರೋಡಲ್ಲಿ ಇಟ್ಕೊಂಡು ಮಾರ್ತಾ ಇರ್ತಾರೆ. ಖಂಡಿತವಾಗ್ಲೂ ಅದು ಒರಿಜಿನಲ್ ಅಲ್ಲ.
ಒರಿಜಿನಲ್ಗೆ ತುಂಬ ಬೆಲೆ ಜಾಸ್ತಿ ಇದೆ. ಏನಕ್ಕೆ ಅಂತಂದರೆ ಈ ಬೈನೆ ಮರದಲ್ಲಿ ಮತ್ತು ಎಳ್ನೀರು ಮರದಲ್ಲೆಲ್ಲ ನೀರ ಈ ಥರ ಎಲ್ಲ ಹೆಂಗೆ ಇಳಿಸ್ತಾರೋ ಆ ಥರ ಇದು ತಾಟಿ ಇದು ಗಿಡ ಏನಿದೆ ಇದು ತಮಿಳ್ನಾಡಲ್ಲಿರುತ್ತೆ, ನಮ್ಮ ಕರ್ನಾಟಕದಲ್ಲಿ ಅಷ್ಟು ಸಿಗಲ್ಲ. ಅಲ್ಲಿ ಅವರು ಮಡಕೆ ಕಟ್ಬಿಟ್ಟು ಅದರಲ್ಲಿ ಬರೋಂಥ ಲಿಕ್ವಿಡ್ ಇರುತ್ತಲ್ಲ, ಇದು ಎಲ್ಲರೂ ಕನ್ಫ್ಯೂಸ್ ಆಗ್ತಾರೆ, ಆ ತಾಟಿ ನಿಂಗೆ ಇದರಲ್ಲಿ ಕಾಯಲ್ಲಿ ಮಾಡ್ತಾರೆ ಅಂತ. ಖಂಡಿತ ಇಲ್ಲ ಸರ್. ಅಲ್ಲಿ ಮರಕ್ಕೆ ಮಡಕೆ ಕಟ್ತಾರೆ, ಅದರಲ್ಲಿ ಬರೋಂಥ ಇದನ್ನು ವಾಟ್ರನ್ನ ಹನಿನ ಎಕ್ಸ್ಟ್ರಾಕ್ಟ್ ಮಾಡಿ ಅದರಲ್ಲಿ ನಾವು ಹೆಂಗೆ ಆಲೆ ಮನೆ ಮಾಡ್ತೀವಿ ಅದೇ ಥರನೇ ಮಾಡ್ತಾರೆ. ಪ್ರೊಡಕ್ಷನ್ ಭಾಳ ಕಡಿಮೆ, ಅದಕ್ಕೆ ಇದು ಜಾಸ್ತಿ ಕೂಡ, ರೇಟ್ ಜಾಸ್ತಿ ಕೂಡ. ಶೇಪ್ ಎಲ್ಲ ಸೇಮ್ ಹಿಂಗೇ ಮಾಡ್ತಾರೆ, ಬಟ್ ಆದರೆ ಒರಿಜಿನಲ್ ಇರಲ್ಲ. ಇದು ನೋಡಿ, ಒರಿಜಿನಲ್ ಪಾಮ್ ಜಾಗ್ರಿ ನಿಮಗೆ ಈ ಥರ ಇರುತ್ತೆ. ಇಷ್ಟು ಗಟ್ಟಿಯಾಗಿ ತುಂಬ ಹೆಲ್ದಿ, ತಂಪು. ಇದು ಈಗ ಬೆಲ್ಲ ಎಲ್ಲ ಹೀಟ್ ಅಂತಾರಲ್ವ, ಈ ಬೆಲ್ಲ ಬಂದು ತಂಪು ಇದೆ ಆ್ಯಕ್ಚುಲಿ ತುಂಬ. ಹನಿ ಅನ್ನುವಾಗಲೇ ಎಲ್ರಿಗೂ ಹನಿ ಅಂದ ತಕ್ಷಣವೇ ಮೊದಲು ಅವ್ರಿಗೆ ಬರೋದೇ ಮೈಂಡಿಗೆ ಒರಿಜಿನಲ್ಲ. ಅದಕ್ಕೆ ಏನೇನೋ ಮೆಥಡ್ಗಳು ಕಂಡು ಹಿಡ್ಕೊಂಡ್ಬಿಟ್ಟಿದ್ದಾರೆ. ಈ ಥರ ಇದ್ದರೆ ಒರಿಜಿನಲ್ ಅಂತೆ, ಇದಲ್ವಂತೆ, ಈ ಥರ ಎಲ್ಲ ಒಂದಷ್ಟು ಮಾರ್ಕೆಟಲ್ಲಿ ಕೂಡ ಹಂಗೆ ಆಗಿದೆ. ಹನಿ ಅಷ್ಟು ಮಾಫಿಯಾ ಮಾಡಿಬಿಟ್ಟಿದ್ದಾರೆ, ಬ್ರ್ಯಾಂಡ್ಗಳು ಕೂಡ ಮೋಸ ಮಾಡಿಬಿಟ್ಟಿದ್ದಾರೆ ಎಷ್ಟೋ ಹೇಳ್ಬೇಕಂದ್ರೆ. ಹನಿ ಅಂದರೆ ಇದು ತುಡುವೆ ಜೇನು ಅಂತ ಹೇಳ್ತಾರೆ. ನಮ್ಮಲ್ಲಿ ಇದೊಂದೇ ಕ್ವಾಲಿಟಿ, ಒಂದೇ ಥರ ಹನಿ, ತುಡುವೆ ಹನಿ ಅಂತ. ಇದು ಫಾರೆಸ್ಟ್ ಸರ್, ಕಂಪ್ಲೀಟಾಗಿ ಫಾರೆಸ್ಟ್ ಹನಿ. ಇದು ಈ ಥರ ಇರುತ್ತೆ. ಇಲ್ಲಿ ನೋಡಿ, ಅದರ ಡಸ್ಟ್ ಕೂಡ ಒಂದಷ್ಟು ಇದರಲ್ಲೇ ಇರುತ್ತೆ. ಈ ತುಡುವೆ ಜೇನು ಅಂತಂದರೆ ಇದು ಬೆಟ್ಟಗಳಲ್ಲಿ, ಈ ಮರದ ದೊಡ್ಡ ದೊಡ್ಡ ಪೊಟರೆಗಳಲ್ಲಿ, ಆಮೇಲೆ ಹುತ್ತಗಳಲ್ಲಿ, ಈ ಥರ ಪೊದೆಗಳಲ್ಲಿ, ಕಲ್ಲೊಂದು ಗುಹೆ ಥರ ಪೊದೆಗಳಿರುತ್ತಲ್ಲ, ಆ ಪೊದೆಗಳಲ್ಲಿ ಇದನ್ನು ಈ ಜೇನು ಕಟ್ಟುತ್ತೆ ಆ್ಯಕ್ಚುಲಿ. ಫಾರೆಸ್ಟ್ ಹನಿ. ಇದಕ್ಕೆ ಹನಿ ಹಂಟರ್ಸ್ ಅಂತಲೇ ಇರ್ತಾರೆ ಊರುಗಳ ಕಡೆ, ಶಿವಮೊಗ್ಗ, ಸಾಗರ, ಸೊರಬ, ಶೃಂಗೇರಿ ಈ ಕಡೆಗಳಲ್ಲೆಲ್ಲ ಈ ಹನಿ ತೆಗಿಯೋಕ್ಕೆ ಅಂತಲೇ ಇರ್ತಾರೆ. ಅವರು 1 ವರ್ಷದ ಮುಂಚೆನೇ ಇದನ್ನು ನೋಡ್ಕೊಂಡಿರ್ತಾರೆ. ಅದು ಮೆಚೂರ್ಡ್ ಆಗೋದೇ ಇದು 1 ವರ್ಷಕ್ಕೆ, ಅಷ್ಟು ಒಳಗಡೆನೂ ಸಿಗುತ್ತೆ, ಹನಿ ಸಿಗುತ್ತೆ ಖಂಡಿತವಾಗ್ಲೂ. ಈಗ ಇದರ ಸ್ಪೆಷಲಿಸ್ಟ್ಗಳೆಲ್ಲ ನೋಡಿದ್ರೆ ಅವ್ರಿಗೆ ನಿಜವಾಗಿ ಅರ್ಥ ಆಗುತ್ತೆ ನಾನು ಏನು ವರ್ಡ್ಸ್ ಹೇಳಿದ್ದೀನಿ ಅಂತ. ನಾನು ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡೇ ನಾನು ಈ ವರ್ಡ್ಸ್ನ ಹೇಳ್ತಾ ಇದ್ದೀನಿ. ಈ ಕಲ್ಲು ಪೊಟ್ರೆಗಳಲ್ಲಿ, ಮರದ ಪೊಟ್ರೆಗಳಲ್ಲಿ ಆ್ಯಂಡ್ ಇದರಲ್ಲಿ ಹುತ್ತಗಳಲ್ಲಿ ಈ ಥರ ಜನಗಳಿಗೆ ಬೇಗ ಸಿಗದೇ ಇರುವಂಥ ಜಾಗದಲ್ಲಿ ಇವುಗಳು ವಾಸ ಮಾಡ್ತದೆ. ಕಾಡಲ್ಲಿರೋಂಥ ಅಷ್ಟು ಒಳ್ಳೆ ಹೆಲ್ದಿ ನ್ಯಾಚುರಲ್ ಫ್ಲವರ್ಸ್, ಅಂದರೆ ಮೆಡಿಸನ್ ಕಂಟೆಂಟ್ ಇರೋಂಥ ಇದನ್ನೇ ಮಕರಂದನೇ ಹೀರಿ ಈ ಹನಿ ಮಾಡ್ತಾರೆ. ಇದೇ ಮೆಡಿಸನ್ಸ್ ಅಂದ್ಕೊಳ್ಳಿ. ಮಕ್ಕಳಿಗೆ ಕೆಮ್ಮಾಗಲಿ ಅಥವಾ ಏನೇ ಆಗಲಿ ಇದನ್ನು ಉಪಯೋಗಿಸೋದ್ರಿಂದ ಭಾಳ ಒಳ್ಳೆಯದು. ಆ್ಯಂಡ್ ನೀವು ನಿಜವಾಗ್ಲೂ ಪ್ಯೂರ್ ಹನಿ ಬೇಕಂದ್ರೆ ಅದು ತುಡುವೆ ಜೇನೆ ಪ್ಯೂರ್ ಹನಿ ಆಗಿರುತ್ತೆ. ನಿಮ್ಗೆ ನಿಜವಾಗಿ ಯಾವ ಅಡಲ್ಟ್ರೇಷನ್ ಇಲ್ದೇ, ಯಾವುದೇ ಥರ ಮಿಕ್ಸಿಂಗ್ ಇಲ್ದೇ ಒರಿಜಿನಲ್ ಹನಿ ಬೇಕಂದರೆ ಡೆಫಿನೆಟ್ಲಿ ಬನ್ನಿ. ಹಂಗನ್ಬಿಟ್ಟು ನಾನು ತುಂಬ KG ಗಟ್ಟಲೆ ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡಲ್ಲ. ನಮ್ಮಲ್ಲಿ ಸಾಧ್ಯ ಆದಷ್ಟು ನಾನು ಫಸ್ಟ್ ಯಾರು ಬುಕ್ ಮಾಡ್ತಾರೋ ಅವ್ರಿಗೆ ಪ್ರಿಯಾರಿಟಿ ವೈಸ್ ನಾವು ಕೊಡ್ತಾ ಹೋಗ್ತೀವಿ. 1/2 kg ಬಾಟಲ್ ಮಾಡಿದ್ದೀವಿ, 1/4 kgನೂ ಕೂಡ ಇರುತ್ತೆ ನಮ್ಮಲ್ಲಿ. ಪ್ಯೂರ್ ಹನಿ ತುಡುವೆ ಜೇನು. ಇದನ್ನು ನೀವು 10 ವರ್ಷ ಇಟ್ಟರು ಕೂಡ ಈ ಕನ್ಸಿಸ್ಟೆನ್ಸಿ ಅದೇನು ಚೇಂಜ್ ಆಗೋಲ್ಲ. ಯಾಕೆಂತಂದರೆ ಹನಿಗೆಲ್ಲ ಏನು ಸೆಲ್ಫ್ ಲೈಫ್ ವ್ಯಾಲಿಡಿಟಿ ಇಲ್ಲ, ಆದರೆ ಒರಿಜಿನಲ್ ಆಗಿರಬೇಕಷ್ಟೇ. ಇದರಲ್ಲಿ ಯಾವುದೇ ಮಿಕ್ಸಿಂಗ್ ಇರಲ್ಲ. ಪ್ಯೂರ್ ಹನಿ ನಿಮಗೆ ಇಲ್ಲಿ ಶ್ರೀ ಆರ್ಗ್ಯಾನಿಕ್ ಮಿಲೆಟ್ ವರ್ಲ್ಡಲ್ಲಿ ಸಿಗುತ್ತೆ. ಇನ್ನು ಈ ಫ್ರಿಜ್ಜಲ್ಲಿದೆ ವಿಶೇಷ. ಏನು ವಿಶೇಷ ಅಂತಂದರೆ ಆ್ಯಕ್ಚುಲಿ ಈ ಫ್ರಿಜ್ಜೇ ಒಂದು ವಿಶೇಷ. ಈಗ ಮನೆಯಲ್ಲಿ ಮತ್ತು ಕಮರ್ಷಿಯಲಾಗಿ ಎಲ್ಲ ಕಡೆ ಇರೋ ಥರ ಫ್ರಿಜ್ಗಳಲ್ಲಿ ಕೆಲವರು ಹೇಳ್ತಾರೆ ಗೊತ್ತಾ, ಫ್ರಿಜ್ಜಲ್ಲಿ ಇಟ್ಟು ತಿನ್ನಬಾರ್ದು, ಅದು ತುಂಬ ಅನ್ಹೆಲ್ದಿ ಆ್ಯಕ್ಚುಲಿ ಫ್ರಿಜ್ಜಲ್ಲಿ ಇಟ್ಟು ತಿಂದರೆ ಅಂತ. ಖಂಡಿತವಾಗ್ಲೂ ಡೆಫಿನೆಟ್ಲಿ ಅದಕ್ಕೆ ಈ ಥರ ಈ ಫ್ರಿಜ್ ತುಂಬ ಎಕ್ಸ್ಪೆನ್ಸಿವ್. ಇದು ಓಪನಲ್ಲೇ ಫ್ರೀಜರ್ ಆಗುತ್ತೆ. ಅಂದರೆ ಈ ಫ್ರಿಜ್ ಬಂದು ಅದನ್ನು ಕೋಲ್ಡ್ ಮಾಡಿ ತುಂಬ ಗಟ್ಟಿ ಮಾಡೋದು ಆ ಥರ ಅಲ್ಲ. ಎಷ್ಟು ಈ ಕನ್ಸಿಸ್ಟೆನ್ಸಿನ ಹಂಗೆ ಉಳಿಸ್ಕೊಳುತ್ತೆ. ನಿಮಗೆ 1 ತಿಂಗಳಾದರೂ ಕೂಡ ಈ ಕನ್ಸಿಸ್ಟೆನ್ಸಿ ಏನು ಚೇಂಜ್ ಆಗೋಲ್ಲ. ಅದರಲ್ಲಿ ನಮ್ಮ ಅಥೆಂಟಿಕ್ ಪ್ರಾಡಕ್ಟ್ ಅಂದರೆ ನಾವು ಸಾಕಿದ ಹಸುವಿನಿಂದ ಮಾಡಿರೋಂಥ ಬೆಣ್ಣೆ. ಇದು ಗೀರ್ ಹಸುವಿನ ಬೆಣ್ಣೆ ಸರ್. ಇದು ನ್ಯಾಚುರಲ್ ದೇಸಿ ಹಸುವಿನ ಬೆಣ್ಣೆ ಇದೆ ಆ್ಯಕ್ಚುಲಿ. ಅದನ್ನು ಕೂಡ ಫ್ರಿಜ್ ಮಾಡಲೇಬೇಕಾಗಿರೋದ್ರಿಂದ ಈ ಥರ ಫ್ರಿಜ್ಜನ್ನು ಯೂಸ್ ಮಾಡಿ ಹೆಲ್ದಿಯಾಗಿರಲಿ ಅಂತ ಮಾಡ್ತಾಯಿದ್ದೀವಿ. ಇನ್ನೆಲ್ಲ ಥರ ಉಪ್ಪಿನಕಾಯಿಗಳು ಇದೆಲ್ಲ ಶಿವಮೊಗ್ಗ, ಸಾಗರ, ಸೊರಬ, ಶೃಂಗೇರಿ ಆ ಸೈಡ್ಗಳಿಂದ ಮಾಡೋಂಥ ಉಪ್ಪಿನಕಾಯಿ, ಅಪ್ಪೆ ಮಿಡಿ ಉಪ್ಪಿನಕಾಯಿ, ಅಮಟೆಕಾಯಿ ಉಪ್ಪಿನಕಾಯಿ, ಈ ಥರ ಎಲ್ಲ ಅಲ್ಲಿ ಸ್ಪೆಷಲ್ ಇದೆ. ಇನ್ನು ನಮ್ಮ ಈ ಸ್ಪೆಷಲ್ ಅಂದರೆ ಈಗ ಟ್ರೆಡಿಷನ್ ಆಗಿ ಉಪ್ಪಿನಕಾಯಿ ಅಂತ ಅಂದ್ರೇ ಸರ್, ಇರಳಿಕಾಯಿ, ನಿಂಬೆಕಾಯಿ ಮತ್ತು ಮಾವಿನಕಾಯಿ, ಈ ಕಾಯಿಗಳನ್ನು ಮಾಡೋಂಥ ಉಪ್ಪಿನಕಾಯಿ ನಿಜವಾಗಿ ಇದು ಉಪ್ಪಿನಕಾಯಿ. ಇವತ್ತಿಗೆ ಬಂದಿದೆ ಏನೇನೋ ಕ್ಯಾರೆಟು, ಬೀಟ್ರೋಟು ಆ ಥರ ಎಲ್ಲ ತರಕಾರಿಗಳದ್ದು ಉಪ್ಪಿನಕಾಯಿ ಇಲ್ಲ. ನಮ್ಮಲ್ಲಿ ಟ್ರೆಡಿಷನ್ ಉಪ್ಪಿನಕಾಯಿಗಳು ಮಾತ್ರ ಸಿಗುತ್ತೆ. ನಮ್ಮಲ್ಲಿ ಇದೆ ನೋಡಿ, ಇಲ್ಲಿ ಲೆಮನ್ ಪಿಕ್ಕಲ್, ಇದು ನಿಂಬೆಕಾಯಿ ಉಪ್ಪಿನಕಾಯಿ. ಇದರಲ್ಲೂ ವಿಶೇಷ ಏನಂದರೆ ಇದಕ್ಕೆ ಪ್ರೆಸರ್ವೇಟಿವ್ ಇರಲ್ಲ. ನಮ್ಮ ಉಪ್ಪಿನಕಾಯಿನಲ್ಲಿ ಯಾವುದೇ ಕೂಡ ಪ್ರೆಸರ್ವೇಟಿವ್ ಹಾಕಲ್ಲ. ಸೊ ಹಂಗಾಗಿ ಫ್ರಿಜ್ ಮಾಡಿ ಇಟ್ಟಿದ್ದೀವಿ ಇದರಲ್ಲಿ. ಆ್ಯಂಡ್ ಇದರಲ್ಲಿ ಇನ್ನೂ ಒಂದು ವಿಶೇಷ ಅಂದರೆ ಇದು ಹಾಳಾಗದೇ ಇರೋ ಥರ ನಾವು 700 ರೂಪಾಯಿ ಲೀಟ್ರ್, 1 ಲೀಟ್ರ್ ಸೀಸೆಮ್ ಆಯಿಲ್, ನಾನು ತೋರಿಸಿದೆ ನಿಮಗೆ ಗಾಣದ ಎಣ್ಣೆ, ಕೋಲ್ಡ್ ಪ್ರೆಸ್ಡ್ ಸೀಸೆಮ್ ಆಯಿಲ್ನ ಉಪಯೋಗಿಸಿ ನಾವು ಇದನ್ನು ಮಾಡ್ತೀವಿ. ಹಂಗಾಗಿ ಇದು ಹಾಳಾಗಲ್ಲ, ಹೊರಗಡೆ ಇಟ್ಕೊಂಡ್ರು ಕೂಡ ಹಾಳಾಗಲ್ಲ. ಇದು ಮಾವಿನಕಾಯಿ, ಇದು ಮಾವಿನಕಾಯಿ ಉಪ್ಪಿನಕಾಯಿ. ಇದು ನಲ್ಲಿಕಾಯಿ ಉಪ್ಪಿನಕಾಯಿ, ಗೋಸ್ಬೆರಿ ಅಂತ ಹೇಳ್ತಾರೆ. ಇದು ನಲ್ಲಿಕಾಯಿ ಉಪ್ಪಿನಕಾಯಿ ನೋಡಿ. ಇಷ್ಟು ಡ್ರೈ ಆಗಿ ಎಷ್ಟು ಹೇಗಿದೆ ನೋಡಿ. ಇದೆಲ್ಲ ಕೂಡ ನಮ್ಮಲ್ಲೇ ಖಾರ ಪೌಡಿ ಎಲ್ಲ ಮಾಡಿ ನಾವೇ ಇದರದ್ದು ಮಸಾಲೆ ಎಲ್ಲ ಮಾಡಿ ನಮ್ಮದೇ ಪ್ರೊಡಕ್ಷನ್. ಇದು ಎಲ್ಲಿಂದ ತಂದು ಪ್ಯಾಕ್ ಮಾಡೋ ಥರ ಕಾನ್ಸೆಪ್ಟ್ ನಮ್ಮದಿಲ್ಲ ಸರ್.
ಇನ್ನು ನಿಮಗೆ ಒಂದು ಒಳ್ಳೆಯ ವಿಷಯ ಏನಪ್ಪ ಅಂತಂದರೆ, ದೋಸೆ ಇಡ್ಲಿ ಎಲ್ಲ ಮಾಡೋಕ್ಕೆ ಅಕ್ಕಿ ಹಿಟ್ಟೆ ಬೇಕಾಗಿತ್ತು. ಅಕ್ಕಿನಲ್ಲಿ ಸೋಡಾ ಹಾಕಿ ಮಾಡ್ಕೊಂಡು ಮಾಡ್ತಾಯಿದ್ರು. ನಮ್ಮಲ್ಲಿ ಮಿಲೆಟಲ್ಲಿ ಮಾಡಿರೋಂಥ, ಪ್ಯೂರ್ ಮಿಲೆಟಲ್ಲಿ ಮಾಡಿರೋಂಥ ಒಂದು ದೋಸೆ ಹಿಟ್ಟು, ಇಡ್ಲಿ ಹಿಟ್ಟು ಇದೆ. ಇದು ಇಡ್ಲಿನೂ ಮಾಡ್ಬೋದು, ದೋಸೆನೂ ಮಾಡ್ಬೋದು. ಸುಮಾರು ನಿಮಗೊಂದು 15 ದಿನ ಸೆಲ್ಫ್ ಲೈಫ್ ಬರುತ್ತೆ ಸರ್. ಇದು ಆ್ಯಕ್ಚುಲಿ ನಮ್ಮ ಹಿಟ್ಟು 1 kg ಹಿಟ್ಟು ಈ ಥರ ಇರುತ್ತೆ. 1 kgನಲ್ಲಿ ನೀವು ದೋಸೆ ಆದರೆ ಒಂದು 20 ಮಾಡ್ಬೋದು, ಇಡ್ಲಿ ಇದಾದರೆ ಒಂದು 18ರಿಂದ 20ವರೆಗೂ ಮಾಡ್ಬೋದು. ಅಂದರೆ ದೋಸೆಗೆ ಸ್ವಲ್ಪ ನೀರು ಮಿಕ್ಸ್ ಮಾಡಬೇಕಾಗುತ್ತೆ, ಇಡ್ಲಿಗೆ ಮಾಡಬಾರ್ದು ಆ್ಯಕ್ಚುಲಿ. ಇದು ಫ್ರಿಡ್ಜ್ ಮಾಡಿಡಬೇಕು, ಎಷ್ಟು ಬೇಕೋ ಅಷ್ಟನ್ನ ತೊಗೊಂಡು ಮಾಡಿಡ್ಬೋದು. ನಮ್ಮಲ್ಲಿ ಎಲ್ಲ ಥರ ಹಾರಕ, ಕೊರಲೆ, ನವಣೆ, ಸಾಮೆ, ಊದಲು, ರಾಗಿ, ಈ ಒಂದು 6 ವಿಧದಲ್ಲಿರೋಂಥ ಮಿಲೆಟ್ಸಲ್ಲಿ ನಮ್ಮದು ನಿಮಗೆ ದೋಸೆ ಹಿಟ್ಟು, ಇಡ್ಲಿ ಹಿಟ್ಟು ಕೂಡ ಸಿಗುತ್ತೆ, ಪಡ್ಡು ಹಿಟ್ಟು ಕೂಡ ಸಿಗುತ್ತೆ ನಮ್ಮಲ್ಲಿ ಸರ್. ಈ ಫಾರ್ಮ್ ಹೌಸಲ್ಲಿ ಹಸುಗಳು ಸಾಕಿದ್ದೀವಿ, ಗೀರ್ ಹಸುಗಳು, ದೇಸಿ ತಳಿ. ಆ್ಯಕ್ಚುಲಿ ನಿಜವಾಗಿಯೂ ನಮ್ಮ ಇಂಡಿಯಾದಲ್ಲಿ ದೇಸಿ ಹಸು ಅಂತ ಶುರುವಾಗಿದ್ದು ಈ ಗೀರ್ ಹಸುವಿನಿಂದನೇ ಶುರುವಾಗಿದೆ. ಆ ಥರ ತುಂಬ ಇದೆ. ಸಾಯಿವಾಲ ಇದೆ, ಅಮೃತ್ ಮಹಲ್ ಇದೆ, ಆಮೇಲೆ ಮಲ್ನಾಡ್ ಗಿಡ್ಡ ಇದೆ, ಈ ಥರ ತುಂಬ ಇದೆ. ಬಟ್ ಪ್ಯೂರ್ ದೇಸಿ ಹಸು ಅಂತಂದರೆ ಅದು ಗೀರ್ ಹಸುವಿಂದನೇ ಶುರುವಾಗುತ್ತೆ ಸರ್. ನಾವು ಹಸುಗಳನ್ನ ಸಾಕಿದ್ದೀವಿ, ಅದರಿಂದನೇ ನಾವು ಬೆಣ್ಣೆ, ತುಪ್ಪ ಎಲ್ಲ ನಾವು ಮಾಡ್ತಾಯಿದ್ದೀವಿ. ನಾವು ಎಲ್ಲಿಂದ ಬೇರೆ ಕಡೆಯಿಂದ ಕೊಂಡುಕೊಂಡು ನಾವು ಪ್ಯಾಕ್ ಮಾಡಿ ಮಾರಲ್ಲ. ನಮ್ಮಲ್ಲಿ ಮಾಡೋಂಥ ಅಷ್ಟು ಪ್ರೊಡಕ್ಷನ್ ಮಾತ್ರನೇ ನಾವು ಈ ಸ್ಟೋರಲ್ಲಿ ಸೇಲ್ ಮಾಡ್ತಾಯಿದ್ದೀವಿ. ಅದರಲ್ಲಿ ನಮ್ಮ ಒಂದು ಯಾವುದೋ ಜನ್ಮದ ಪುಣ್ಯ ಅಂತ ಹೇಳ್ಬೋದು. ಪೇಜಾವರ ಶ್ರೀಗಳವ್ರ ಕಡೆಯಿಂದ ಬಂದು ಈ ಅಯೋಧ್ಯ ರಾಮ ಮಂದಿರಕ್ಕೆ ನಮ್ಮ ಅಭಿಷೇಕಕ್ಕೆ ಹೋಗಿದ್ದು ತುಪ್ಪ ತುಂಬ ಹೆಮ್ಮೆ ಅನಿಸುತ್ತೆ ಮತ್ತು ಪುಣ್ಯ ಅನಿಸುತ್ತೆ. ನಾವು ಸಾಕಿದ ಗೀರ್ ಹಸುವಿನ ತುಪ್ಪನೇ ಆಗಿದೆ ಸರ್. ಆ ತುಪ್ಪ ನಮ್ಮಲ್ಲಿದೆ, ಆ ಬೆಣ್ಣೆ ಕೂಡ ನಮ್ಮಲ್ಲಿದೆ. ನಾನು ತೋರಿಸ್ತೀನಿ ನಿಮಗೆ ಸರ್. ಶುದ್ಧ ದೇಸಿ ಹಸುವಿನ ಬೆಣ್ಣೆ ನನಗಾಗಲೇ ನಿಮಗೆ ತೋರಿಸಿದೆ. ಆ ಬೆಣ್ಣೆನ ಒಂದು 2-3 ದಿನ ಸ್ಟೋರ್ ಮಾಡ್ತೀವಿ. ಏನಕ್ಕೆ ಅಂದರೆ ಅದರಲ್ಲಿ ಮಜ್ಜಿಗೆ ಕಂಟೆಂಟ್ ಇರುತ್ತೆ, ಕಡೆದು ತೆಗೆದ ತಕ್ಷಣವೇ ಅದು ಹಿಂಗಬೇಕು. ಹಿಂಗಿದ ಮೇಲೆ ಅದನ್ನು ನಾವು ಏನು ಮಾಡ್ತೀವಿ, ಸೌದೆ ಒಲೆಯಲ್ಲಿ ತುಪ್ಪ ಕಾಯಿಸ್ತೀವಿ. ಆ್ಯಕ್ಚುಲಿ ಅದು ಕಂಟೈನರಲ್ಲಿ, ನಮ್ಮ ಫಾರ್ಮ್ ಹೌಸಿಂದ ಕಂಟೈನರಲ್ಲಿ ಈ ಥರ ಬರುತ್ತೆ. ಈ ಕನ್ಸಿಸ್ಟೆನ್ಸಿ ಹಿಂಗಿರುತ್ತೆ ತುಪ್ಪ. ಇದನ್ನು ನಂತರ ನಾವು ಗಾಜಿನ ಬಾಟ್ಲಲ್ಲಿ ಪ್ಯಾಕ್ ಮಾಡ್ತೀವಿ ಸರ್. ಇಲ್ಲಿ ನೀವು ನೋಡ್ತಾ ಇದ್ದೀರಿ, ಇದು 1 kg, ಇದು ಅರ್ಧ kg, ಇದು 1/4 kg ದೇಸಿ ಗೀರ್ ಹಸುವಿನ ತುಪ್ಪ. ನನಗಾಗಲೇ ನಿಮ್ಗೆ ಹೇಳ್ದಂಗೆ ಅಯೋಧ್ಯ ಶ್ರೀ ರಾಮ ಮಂದಿರಕ್ಕೆ ಅಭಿಷೇಕಕ್ಕೆ ಹೋಗಿ ತುಪ್ಪ ಇದೇ ತುಪ್ಪ. ಇದನ್ನು ತುಂಬ ನ್ಯೂಸ್ ಕೂಡ ಮಾಡಲಿಲ್ಲ ನಾವು. ಏನಕ್ಕೆ ಅಂತಂದರೆ ನ್ಯೂಸ್ ಮಾಡಿ ಕ್ರೆಡಿಟ್ ತೊಗೊಳ್ಳೋದ್ರಿಂದ ಸರ್ ಅಷ್ಟು ನಾವು ಜನಗಳಿಗೆ ತಲುಪ್ಸೋಕ್ಕಾಗಲ್ಲ. ನಮ್ಮ ಹತ್ರ ಇರೋದು ಒಂದು 68ರಿಂದ 70 ಹಸು ಇದೆ. ಅದರಲ್ಲಿ ಬರ್ತಾ ಇರೋ ಪ್ರೊಡಕ್ಷನಲ್ಲಿ ನಾವು ಸಾಧ್ಯ ಆದಷ್ಟು ಸ್ಟೋರಲ್ಲಿ ಏನು ಮಾಡಬೇಕು ಮಾಡ್ತಾಯಿದ್ವಿ. ಇದನ್ನು ತಿಳ್ಕೊಂಡು ಬಂದವ್ರಿಗೆ ಫಸ್ಟ್ ಪ್ರಿಯಾರಿಟಿ, ಕೇಳಿದವ್ರಿಗೆ ನಾವು ಒಂದು ಬುಕ್ಕಿಂಗ್ ಮಾಡಿಕೊಂಡು ಅವ್ರಿಗೆ ಕೊಡ್ತಾಯಿರ್ತೀವಿ. ಲಿಟಲ್ ಬಿಟ್ ಎಕ್ಸ್ಪೆನ್ಸಿವ್, ಇದು ಸ್ವಲ್ಪ ಎಕ್ಸ್ಪೆನ್ಸಿವ್ ಆದರೂ ಕೂಡ ಅಷ್ಟು ಪ್ಯೂರ್. ನಿಮಗೆ ತುಪ್ಪ ಅನ್ನುವಾಗ ಅಡಲ್ಟ್ರೇಷನ್ನೇ ಜಾಸ್ತಿ ಇದೆ, ನಿಮಗೆ ಗೊತ್ತಿದೆ. ಆ್ಯಂಡ್ ಈ ತುಪ್ಪ ಯಾಕೆ ಸ್ವಲ್ಪ ಕಾಸ್ಟ್ಲಿ ಅಂತಂದರೆ ಸರ್, ಗೀರ್ ಹಸು, ಆ ಹಸುನೇ ಒಂದು 2-2.5 ಲಕ್ಷ ರೂಪಾಯಿ ಆಗುತ್ತೆ ಆ ಹಸು. ಆ ಹಸು ಕೊಡೋದು 4 ಲೀಟ್ರ್ ಹಾಲು ಕೊಡುತ್ತೆ ಅಷ್ಟೇ ಸರ್. ಆ 1 ಲೀಟ್ರ್ ಹಾಲಿಗೆ 120ರಿಂದ 150 ರೂಪಾಯಿ ಇರುತ್ತೆ. ಪ್ಯೂರ್ ಗೀರ್ ಹಸುವಿನ ಹಾಲು 120ರಿಂದ 150 ರೂಪಾಯಿ ಇರುತ್ತೆ. ನಾವು ಒಂದು ಹತ್ತತ್ರ 12ರಿಂದ 14 ಲೀಟ್ರ್ ಹಾಲು ಬೇಕು 1 kg ಬೆಣ್ಣೆ ಬರೋಕ್ಕೆ. 1 kg 700 ಗ್ರಾಮ್ ಬೆಣ್ಣೆ ಬೇಕು 1 kg ತುಪ್ಪ ಬರೋಕ್ಕೆ ಸರ್. ಹಾಗಾಗಿ ಇಷ್ಟು ಪ್ಯೂರ್ ನಿಮಗೆ ತುಪ್ಪ ಬೇಕು ಅಂತಂದರೆ 100% ಅದು ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗುತ್ತೆ. ಆ್ಯಂಡ್ ಅಷ್ಟೇ ಹೆಲ್ದಿಯಾಗಿರುತ್ತೆ. ಈ ತುಪ್ಪದಿಂದ ಬೇಕಾದಷ್ಟು ಬೆನಿಫಿಟ್ಸ್ ಇದೆ. ಮಕ್ಕಳಿಗೆ ಮೈಂಡ್ ಶಾರ್ಪ್ ಆಗುತ್ತೆ. ಈಗ ಮೊಬೈಲ್ ನೋಡಿ ಕಣ್ಣಿಗೆಲ್ಲ ಒಂದು ಸ್ವಲ್ಪ ಅದು ಪ್ರಾಬ್ಲಮ್ ಅಂತ ಹೇಳ್ತಾರೆ. ಬೆಣ್ಣೆ ತಿನ್ನೋದ್ರಿಂದ ಆ ಕಣ್ಣಿಗೆ ಪ್ರಾಬ್ಲಮ್ ಇರೋಲ್ಲ. ಆ್ಯಂಡ್ ಬೋನ್ ಸ್ಟ್ರಾಂಗ್ ಆಗುತ್ತೆ ಸರ್. ನಿಮಗೆ ಇದೊಂದು ವಿಚಾರ ಹೇಳಲೇಬೇಕು. ಮನುಷ್ಯನ ಬಾಡಿಗೆ ಗ್ರೀಸ್ ಅಂದ್ರೇ ಈ ಆರ್ಗ್ಯಾನಿಕ್ ತುಪ್ಪಗಳು. ಇದಿದ್ದರೆ ಜಾಯಿಂಟ್ಸ್ ಪೇಯ್ನ್ ಎಲ್ಲ ಬರೋಲ್ಲ, ಬೋನ್ಸ್ ಸ್ಟ್ರಾಂಗ್ ಆಗುತ್ತೆ, ಎನರ್ಜಿ ಇರುತ್ತೆ, ಇಮ್ಯುನಿಟಿ ಪವರ್ ಚೆನ್ನಾಗಾಗುತ್ತೆ, ಸ್ಕಿನ್ ಚಾರ್ಮ್ ಇರುತ್ತೆ, ಬುದ್ಧಿಶಕ್ತಿ ಚೆನ್ನಾಗಿ ಓಡುತ್ತೆ, ನಿದ್ರೆ ಚೆನ್ನಾಗಿ ಬರುತ್ತೆ, ಟೋಟಲಿ ಎನರ್ಜಿ ಆಗಿರ್ತೀವಿ ನಾವು ಸರ್. ಎಲ್ಲದರಿಂದ ಮೆಡಿಷನ್ಗಿಂತ ಇದು ತುಪ್ಪ ಒಂದು ತಪ್ಪಿರೋ 2 ಸ್ಪೂನ್ ಎವ್ರಿ ಡೇ ತುಪ್ಪ ಕನ್ಸ್ಯೂಮ್ ಮಾಡೋದ್ರಿಂದ ತುಂಬ ಬ್ರೈಟ್, ನಮ್ಮ ಫ್ಯೂಚರೇ ಬ್ರೈಟ್ ಆಗಿರುತ್ತೆ. ಆ್ಯಕ್ಚುಲಿ ಮಕ್ಕಳಿಗಂತೂ ಮಾಡಿಸ್ದಂಗೆ ಸರ್. ಯಾವುದ್ಯಾವುದೋ ತುಪ್ಪ ಕೊಟ್ಟು ಅವ್ರನ್ನ ಆರೋಗ್ಯ ಹಾಳು ಮಾಡೋಕ್ಕಿಂತ ಈ ಥರ ಗೀರ್ ಹಸುವಿನ ಪ್ಯೂರ್ ಒರಿಜಿನಲ್ ತುಪ್ಪ ಕೊಟ್ಟರೆ ಡೆಫಿನೆಟ್ಲಿ ಅವರು ತುಂಬ ಹೆಲ್ದಿಯಾಗಿರ್ತಾರೆ ಸರ್. ಡೆಫಿನೆಟ್ಲಿ ದಿನದಿಂದ ದಿನಕ್ಕೆ ಆ ಚೇಂಜಸ್ಸು ಗೊತ್ತಾಗುತ್ತೆ. ಯಾಕೆಂದರೆ ಅವ್ರು ಇವತ್ತಿನ ದಿನಗಳಲ್ಲಿ ಓದಿದ್ದು ಮೈಂಡಲ್ಲಿ ಉಳಿಯೋದೇ ಇಲ್ಲ, ಮರ್ತ್ಕೊಂಡ್ಬಿಡ್ತಾರೆ. ಏನೋ ಒಂಥರ ಮೊಬೈಲ್ ನೋಡ್ತಾ ಇರ್ತಾರೆ, ಹಂಗಾಗಿ ಮರ್ತು ಬಿಡ್ತಾ ಇದ್ದಾರೆ. ಇದೆಲ್ಲ ಇರಲ್ಲ. ಮೆಮೊರಿ ಪವರ್ ಸಿಕ್ಕಾಬಟ್ಟೆ ಸಖತ್ ಶಾರ್ಪಾಗಿ ಮೆಮೊರಿ ಪವರ್ನ ಇಡುತ್ತೆ ಈ ತುಪ್ಪ ಸರ್. ಬರುತ್ತೆ. ನೀವು ಸುಮಾರು ಒಂದು 70-80 ವರ್ಷಗಳ ಹಿಂದೆ ನಮ್ಮ ಅಜ್ಜಿ ಮುತ್ತಜ್ಜಿಯವರೆಲ್ಲ ಸಾಕಿ ಮಾಡ್ತಾ ಇದ್ದಿದ್ದು ತುಪ್ಪ, ಹಸುಗಳನ್ನ ಸಾಕಿ ಮಾಡ್ತಾ ಇದ್ದಿದ್ದು ತುಪ್ಪ ಎಷ್ಟು ಘಮ ಅಂತ ಇತ್ತೋ ಅಷ್ಟು ನಿಮಗೆ ಬ್ಯಾಕ್ ಫೀಲ್, ಅಷ್ಟು ಟ್ರೆಡಿಷನಲ್ ಕರ್ಕೊಂಡು ಹೋಗುತ್ತೆ. ನಾನು ತುಂಬ ಹೆಮ್ಮೆಯಿಂದ ಹೇಳ್ತೀನಿ, ಈ ಥರ ಒಂದು ಒರಿಜಿನಲ್ ತುಪ್ಪ ನಮಗೆ ಎಲ್ಲೂ ಸಿಗದೇ ಇರೋಷ್ಟು ಪ್ಯೂರಾಗಿ ನಾವು ಮಾಡ್ತಾಯಿದ್ದೀವಿ ಸರ್. ಡೆಫಿನೆಟ್ಲಿ. ಅಡುಗೆ ಎಣ್ಣೆಗಳು, ಈ ಎಣ್ಣೆಗಳಿಂದನೇ ಸಿಕ್ಕಾಪಟ್ಟೆ ತೊಂದರೆ ಆಗ್ತಾ ಇರೋದು.
ಪ್ರತಿಯೊಬ್ಬನ ಮನುಷ್ಯನಲ್ಲಿ ಬಾಡಿನಲ್ಲಿ ಆ ಬ್ಲಾಕೇಜಸ್ಗಳಾಗಿರ್ಬೋದು ಅದೆಲ್ಲ ಎಣ್ಣೆಗಳಿಂದ, ಕಂಟು ಎಣ್ಣೆಗಳಿಂದ ಮತ್ತು ಮಿಕ್ಸ್ ಎಣ್ಣೆಗಳಿಂದ. ಎಣ್ಣೆ ಅಂತಂದರೆ ಅಡುಗೆಗೆ ಹಾಕೋ ಎಣ್ಣೆ ಅಲ್ಲ ಇವತ್ತು ಮಾರ್ಕೆಟಲ್ಲಿ, ಅದೊಂದು ದೊಡ್ಡ ಮಾಫಿಯಾ. ಹೆಲ್ತ್ ಚೆನ್ನಾಗಿರಬೇಕು ಅಂತಂದರೆ ಮೊದಲನೇದಾಗಿ ಎಣ್ಣೆನ ಬದಲಾಯಿಸಬೇಕು. ಅದು ಗಾಣದ ಎಣ್ಣೆಗಳಾಗಿರಬೇಕು. ಅದರಲ್ಲೂ ತುಂಬ ಒಂದು 3 ಥರ ಇದೆ. ಒಂದು ಮಿಷನ್ ಗಾಣ ಇರುತ್ತೆ, ಮಿಷನಲ್ಲಿ ತೆಗೆಯೋ ಎಣ್ಣೆ, ಅದು ಹೀಟ್ ಆಗುತ್ತೆ. ಆ್ಯಕ್ಚುಲಿ ಎಣ್ಣೆ ತೆಗೆಯುವಾಗ ಅದು ಹೀಟ್ ಆಗಬಾರ್ದು. ಒಂದು ಸರಿ ಹೀಟ್ ಆಗಿದ್ದ ಎಣ್ಣೆನ ಮತ್ತೆ ಉಪಯೋಗಿಸೋದ್ರಿಂದ ಅದಷ್ಟು ಹೆಲ್ದಿ ಅಲ್ಲ ಆ್ಯಕ್ಚುಲಿ. ಹಂಗಾಗಿ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಅಂತ ಒಂದು ಬರುತ್ತೆ, ವುಡ್ ಪ್ರೆಸ್ಡ್ ಆಯಿಲ್ ಅಂತ ಒಂದು ಬರುತ್ತೆ. ಈ ಕಲ್ಲು ಗಾಣ ಏನಿದೆ ಅದು ತುಂಬ ಒಳ್ಳೆಯದು. ನಮ್ಮಲ್ಲಿ ಆ ಥರ ಒಂದು ನಮ್ಮದೇ ಆದ ಒಂದು ಕಲ್ಲು ಗಾಣನ ನಾವು ನಮ್ಮ ಫಾರ್ಮ್ ಹೌಸಲ್ಲಿ ಮಾಡಿ ಅಲ್ಲಿಂದ ಬಂದಿರೋ ಎಣ್ಣೆಗಳಿಲ್ಲಿದೆ, ಅದನ್ನು ಕೂಡ ನಾವು ಸೇಲ್ ಮಾಡ್ತೀವಿ ಇಲ್ಲಿ. ಅದರಲ್ಲಿ ಮುಖ್ಯವಾಗಿರುವಂಥದ್ದು ಬಂದು ಕಡಲೆಕಾಯಿ ಎಣ್ಣೆ. ಇದು ಕಡಲೆಕಾಯಿ ಎಣ್ಣೆ, ಇದು ಡಬಲ್ ಫಿಲ್ಟರ್, ಸಿಂಗಲ್ ಫಿಲ್ಟರ್ಡು, ಡಬಲ್ ಫಿಲ್ಟರ್ಡು, ಅನ್ಫಿಲ್ಟರ್ಡ್ ಅಂತೆಲ್ಲ ಬರುತ್ತೆ. ಇದು ಡಬಲ್ ಫಿಲ್ಟರ್ಡ್ ಆಯಿಲ್. ಇದು ಆ್ಯಕ್ಚುಲಿ ಮಾಡಿ ಸುಮಾರು 2-3 ದಿನಗಳ ನಂತರ ಅದೆಲ್ಲ ಸೆಟಲ್ಡ್ ಆದಮೇಲೆ, ಡಸ್ಟೆಲ್ಲ ಸೆಟಲ್ಡ್ ಆದಮೇಲೆ ಅದನ್ನು ಪ್ಯಾಕ್ ಆಗುತ್ತೆ. ಇದು ಕಡಲೆಕಾಯಿ ಎಣ್ಣೆ. ಇದು ಕೊಬ್ಬರಿ ಎಣ್ಣೆ. ನಮ್ಮಲ್ಲಿ ಅಡುಗೆ ಮಾಡೋದೆಲ್ಲ ಕೊಬ್ಬರಿ ಎಣ್ಣೆನೇ, ಅದೆಲ್ಲ ಹೇಳಿದ್ರಲ್ಲ. ಇದು ತುಂಬ ಅಥೆಂಟಿಕ್. ನೀವು ತಲೆಗೆ ಹಾಕ್ಬೋದು, ಹೊಟ್ಟೆಗೆ ಕುಡಿಬೋದು, ಆ್ಯಂಡ್ ಇದನ್ನು ಅಡುಗೆ ಕೂಡ ಉಪಯೋಗಿಸ್ಬೋದು. ಪ್ರತಿ ಅಡುಗೆ ನೀವು ಯಾವುದು ಬೇಕಾದರೂ ಮಾಡ್ಬೋದು. ಇದು ಕೊಬ್ಬರಿ ಎಣ್ಣೆ, ಒಣ ಕೊಬ್ಬರಿ ಎಣ್ಣೆ ಇದು ಆ್ಯಕ್ಚುಲಿ. ಆ್ಯಂಡ್ ಅಲ್ಲಿಂದ ಬಂತು ಅಂತಂದರೆ ನಿಮಗೆ ಇದು ಬಂದು ಮಸ್ಟರ್ಡ್ ಆಯಿಲ್, ಎಲ್ಲೋ ಮಸ್ಟರ್ಡ್ ಆಯಿಲ್ ಅಂತ. ಇದು ನಾರ್ತಲ್ಲೆಲ್ಲ ತುಂಬ ಉಪಯೋಗಿಸ್ತಾರೆ. ಇದ್ರ ಉಪಯೋಗ ಗೊತ್ತಿರೋರು ಕೆಲವರೆಲ್ಲ ಇದನ್ನೇ ಹುಡ್ಕೊಂಡು ಬರ್ತಾರೆ ಆ್ಯಕ್ಚುಲಿ. ಮಸ್ಟರ್ಡ್ ಆಯಿಲ್, ಸಾಸಿವೆ ಎಣ್ಣೆ ಸಿಗುತ್ತೆ. ಆ್ಯಂಡ್ ನಮ್ಮಲ್ಲಿ ಇದು ಸ್ಯಾಫ್ ಫ್ಲವರ್ ಅಂತ, ನಾಟ್ ಸನ್ಫ್ಲವರ್, ಸ್ಯಾಫ್ ಫ್ಲವರ್ ಅಂದರೆ ಕುಸುಬಿ ಎಣ್ಣೆ ಅಂತ ಹೇಳ್ತಾರೆ ಇದಕ್ಕೆ. ಇದು ಹಾರ್ಟ್ ಬ್ಲಾಕೇಜಸ್ನೆಲ್ಲ ಕ್ಲಿಯರ್ ಮಾಡುವಂಥ ಕೆಪಾಸಿಟಿ ಇರುವಂಥ ಎಣ್ಣೆ ಇದು. ಇದು ತುಂಬ ನಾರ್ತ್ ಕಡೆ ಎಲ್ಲ ಸಿಗುತ್ತೆ. ಇದು ಜಾಸ್ತಿ ನಾರ್ತ್ ಕಡೆನೇ ಬೆಳೆಯೋದು. ಈ ಸೂರ್ಯಕಾಂತಿ ಹೇಗೋ ಹಾಗೆ ಇದು ಕೂಡ ಒಂದು ಸೀಡ್ಸ್, ಅದು ಆ ಬೀಜ. ಅದು ತುಂಬ ಒಂದು 10 kg ಬೀಜಕ್ಕೆ 1 kg ಎಣ್ಣೆ ಬರುತ್ತೆ ಅಷ್ಟೇ. ಇದು ತುಂಬ ಹೆಲ್ದಿ ಇದೆ ಆ್ಯಕ್ಚುಲಿ. ಇದನ್ನು ಹುಡ್ಕೊಂಡು ಬರ್ತಾ ಇರ್ತಾರೆ ಕೂಡ, ಕುಸುಬಿ ಎಣ್ಣೆ ಅಂತ. ಇದ್ರ ಬೆನಿಫಿಟ್ಸ್ನ ಯೂಟ್ಯೂಬ್, ಗೂಗಲಲ್ಲಿ ಮಾಡಿದ್ರೆ ತುಂಬಾ ನಿಮಗೆ ಇದ್ರ ಬಗ್ಗೆ ಗೊತ್ತಾಗುತ್ತೆ. ಅದೇ ಥರನೇ ಸೇಮ್ ಟೈಮ್ ಸನ್ಫ್ಲವರ್ ಕೂಡ ಇದೆ. ನಿಮಗೆ ಕಲರಲ್ಲಾಗಲಿ ಇದರಲ್ಲಿ ಏನು ವ್ಯತ್ಯಾಸ ಗೊತ್ತಾಗಲ್ಲ, ಅದು ಉಪಯೋಗದಲ್ಲಿ ವ್ಯತ್ಯಾಸ ಗೊತ್ತಾಗುತ್ತೆ. ಇದು ಸನ್ಫ್ಲವರ್ ಆಯಿಲ್, ಪ್ಯೂರ್ ಸನ್ಫ್ಲವರ್ ಆಯಿಲ್, ಸೂರ್ಯಕಾಂತಿ ಎಣ್ಣೆ, ಅದು ಕೂಡ ಸಿಗುತ್ತೆ ನಮ್ಮಲ್ಲಿ. ಆ್ಯಂಡ್ ಕ್ಯಾಸ್ಟರ್ ಆಯಿಲ್, ಇದು ತಲೆಗೆ ಹಾಕ್ತಾರೆ. ಆವಾಗಿನ ಹಿಂದಿನ ಕಾಲದಲ್ಲಿರೋಂಥ ಒಂದು ಕೂದಲು ಬೆಳೆಯೋಕ್ಕಾಗಲಿ, ತಂಪಾಗೋಕ್ಕಾಗಲಿ, ಸ್ಟ್ರೆಸ್ಸನ್ನು ರಿಮೂವ್ ಮಾಡೋಕ್ಕಾಗಲಿ, ಪ್ರತಿಯೊಂದನ್ನು. ಮತ್ತು ಇದನ್ನು ಹೊಟ್ಟೆಗೂ ತೊಗೋತಾರೆ ಕೂಡ. ಹೊಟ್ಟೆ ಸ್ವಲ್ಪ ಏನಾದರೂ ತುಂಬ ಎಲ್ಲ ಗ್ಯಾಸ್ ಥರ ಎಲ್ಲ ಆಗಿದರೆ ಇದನ್ನು 1 ಸ್ಪೂನ್ ಬಿಸಿನೀರಿಗೆ ಹಾಕೊಂಡು ಕುಡಿಯೋದ್ರಿಂದ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಇವಾಗ ಇಂಗ್ಲೀಷ್ ಮೆಡಿಷನ್ಗಿಂತ ಇದು ನಾಟಿ ಮೆಡಿಷನ್ ಥರ. ಇದು ಕ್ಯಾಸ್ಟರ್ ಆಯಿಲ್, ಇದನ್ನು ಹುಡ್ಕೊಂಡು ಬರ್ತಾರೆ. ಬೇಯಿಸಿರೋಂಥ ಕ್ಯಾಸ್ಟರ್ ಆಯಿಲ್ ಇದು ಆ್ಯಕ್ಚುಲಿ. ಹರಳೆಣ್ಣೆ ಅಂತ ಹೇಳ್ತಾರೆ ಇದಕ್ಕೆ. ಇದು ಕೋಲ್ಡ್ ಪ್ರೆಸ್ಡ್ ಎಳ್ಳೆಣ್ಣೆ, ಎಳ್ಳೆಣ್ಣೆ, ಬ್ಲ್ಯಾಕ್ ಸೀಸಮ್ ಆಯಿಲ್ ಅಂತ ಹೇಳ್ತಾರೆ, ಜಿಂಜಲಿ ಆಯಿಲ್ ಅಂತ ಹೇಳ್ತಾರೆ ಕೂಡ. ಎಳ್ಳೆಣ್ಣೆ ಇದು ತುಂಬ ಅಡುಗೆಗೆ ತುಂಬಾ ಒಳ್ಳೆಯದಿದೆ, ಹೆಲ್ದಿ. ಇದನ್ನು ಉಪಯೋಗಿಸೋಕ್ಕೆ ಅಂತಲೇ ಒಂದಷ್ಟು ಜನ ಇದರ ಉಪಯೋಗ ಕಂಡುಕೊಂಡಿರೋರು ಇದನ್ನು ಕೇಳ್ಕೊಂಡು ಬರ್ತಾರೆ ಆ್ಯಕ್ಚುಲಿ. ತುಪ್ಪದ ಥರ ಇದೆ ಆ್ಯಕ್ಚುಲಿ. ಇದಕ್ಕೆ ಕೋಲ್ಡ್ ಪ್ರೆಸ್ಡ್ ನೈಗರ್ ಸೀಡ್ಸ್ ಆಯಿಲ್ ಅಂತ, ಅಂದರೆ ಹುಚ್ಚೆಳ್ಳು ಕೇಳಿರ್ತಾರಲ್ಲ, ಹುಚ್ಚೆಳ್ಳು ಎಣ್ಣೆ ಇದೆ ಆ್ಯಕ್ಚುಲಿ. ಇದು ಲೈಕ್ ತುಪ್ಪ ಥರ ರೊಟ್ಟಿಗೆ ಅಥವಾ ಅನ್ನಕ್ಕೆ ಹಾಕ್ಕೊಂಡು ಸಾಂಬಾರಿಗೆ ಕಲಿಸ್ಕೊಂಡು ತಿಂತಾರೆ. ಇದು ತುಂಬ ಅಡುಗೆ ಮಾಡೋಂಥ ಅಷ್ಟು ಕನ್ಸ್ಯೂಮ್ ಮಾಡೋದು ಬೇಡ, ಜಸ್ಟ್ ಒಂದು ಸ್ವಲ್ಪ ಇದು 1 ಸ್ಪೂನ್ನ ಕನ್ಸ್ಯೂಮ್ ಮಾಡಿದ್ರೆ ಸಾಕಾಗುತ್ತೆ. ಅದು ಕೂಡ ಸಿಗುತ್ತೆ ನಮ್ಮಲ್ಲಿ. ಆ್ಯಂಡ್ ನಿಮಗೆ ವರ್ಜಿನ್ ಕೋಕೋನಟ್ ಆಯಿಲ್ ಅಂತ ಇದೆ. ಇದು ಪ್ಯೂರ್, ನೋಡಿ ಕಲರಲ್ಲೇ ನಿಮ್ಗೆ ಗೊತ್ತಾಗುತ್ತೆ. ಇದು ತೆಂಗಿನಕಾಯಿ ಎಣ್ಣೆ, ಅದು ಕೊಬ್ಬರಿ ಎಣ್ಣೆ. ಇದು ಕೊಬ್ಬರಿ ಎಣ್ಣೆ, ಇದು ತೆಂಗಿನಕಾಯಿ ಎಣ್ಣೆ. ಇದರಲ್ಲಿ ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತದೆ. ಇದು ಅದರಷ್ಟೇ ಪ್ಯೂರ್ ಇದೆ. ಇದರಲ್ಲಿ ಅಡುಗೆ ಮಾಡೋ ಅವಶ್ಯಕತೆ ಇಲ್ಲ. ಇದಕ್ಕೆ ಸ್ಕಿನ್ನನ್ನು ತುಂಬ ಚೆನ್ನಾಗಿ ಮೈಂಟೈನ್ ಮಾಡುತ್ತೆ. ಸ್ಕಿನ್ಗೆ ಒಂದು ಡ್ರಾಪ್ ಹಾಕ್ಕೊಂಡು ನೈಟಲ್ಲಿ ಮಲಗುವಾಗ ಹಾಕೊಳ್ಳೋದ್ರಿಂದ ಮತ್ತು ಹೊಟ್ಟೆಗೆ ತೊಗೊಬೋದು. ಇದನ್ನು ಕನ್ಸ್ಯೂಮ್ ಮಾಡೋವಂಥದ್ದು ನಿಮಗೆ ಕೋವಿಡ್ ಟೈಮಲ್ಲೆಲ್ಲ ಗೊತ್ತಿದೆ. ಆಗ ಮೂಗಿಗೆ ಸ್ವಲ್ಪ ಹಚ್ಕೋಬೇಕು, 1 ಸ್ಪೂನ್ ಕುಡಿಬೇಕು ಕೊಬ್ಬರಿ ಎಣ್ಣೆನ ಅಂತ. ಖಂಡಿತವಾಗ್ಲೂ ಕೊಬ್ಬರಿ ಎಣ್ಣೆಗಿಂತಲೂ ಶುದ್ಧ ಮತ್ತು ಅಷ್ಟು ಹೆಲ್ದಿ. ಒಂದು ವರ್ಡಲ್ಲಿ ಹೇಳ್ಬೇಕಂತಂದರೆ ಇದರಲ್ಲಿ ತಾಯಿ ಹಾಲಲ್ಲಿ ಎಂಥ ಪ್ರೋಟೀನ್ ಇದೆಯೋ ಅಷ್ಟು ಪ್ರೋಟೀನ್ ಈ ಎಣ್ಣೆಲಿದೆ. ಈಗ ರಾಗಿ ಮಾಲ್ಟ್ ಅಂತ ಈಗ ಕೆಲವರೆಲ್ಲ ಕೇಳ್ತಾರೆ, ನಮ್ಗೆ ರಾಗಿ ಮಾಲ್ಟ್ ಬೇಕು ಅಂತ. ಇದು ಸ್ಪ್ರೌಟೆಡ್ ಅಂದರೆ ಮೊಳಕೆ ಕಟ್ಟಿದ ರಾಗಿ ಮಾಲ್ಟ್ ಸರ್ ಇದು ಆ್ಯಕ್ಚುಲಿ. ಇದು ಮೇಥಿ ಮಾಲ್ಟ್, ಮೆಂತ್ಯ ಹಿಟ್ಟು. ಆವಾಗ ಗೊತ್ತು ನಿಮಗೆ, ಹೆಣ್ಮಕ್ಳು ಟೈಮಲ್ಲೆಲ್ಲ ಇದೊಂದು ಸ್ವಲ್ಪ ಮೇಥಿ ಮಾಲ್ಟ್ ಇದನ್ನು ಕೊಟ್ಟರೆ ತಂಪಾಗಿರುತ್ತೆ, ಹೆಲ್ದಿ ಆಗಿರುತ್ತೆ. ಹಂಗಾಗಿ ಇದು ಮೇಥಿ ಮಾಲ್ಟ್. ಇದನ್ನು ಕೂಡ ತುಂಬ ಟೇಸ್ಟಿಯಾಗಿ ಮಾಡಿದ್ದೀವಿ. ಅವಾಗೆಲ್ಲ ಅದು ಕಹಿ ಅನಿಸ್ತಾ ಇತ್ತು, ಕುಡಿಯೋಕೆ ಆಗ್ತಾ ಇರಲಿಲ್ಲ, ಆ ಥರ ಎಲ್ಲ ಇತ್ತು. ಬಟ್ ಇದನ್ನು ಟೇಸ್ಟಿಯಾಗೂ ಕುಡಿಬೋದು ಸರ್. ನೇಟಿವ್ ರೈಸಸ್, ನಾನು ನಿಮಗೆ ಆವಾಗಲೇ ಹೇಳಿದೆ, ನೇಟಿವ್ ರೈಸಸ್ ಅಂದರೆ ಎಲ್ಲ ನಾಟಿ ಅಕ್ಕಿಗಳು. ಇದೆಲ್ಲ ತಮಿಳ್ನಾಡು ಬೇಸ್ಡೇ ಇದೆ ಸರ್. ಯಾಕಂದರೆ ಇಲ್ಲಿ ಕರ್ನಾಟಕದಲ್ಲಿ ನಮ್ಮದು ತುಂಬ ಫೇಮಸ್ ಅಂತಂದರೆ ರಾಜಮುಡಿ ರೈಸ್. ಒರಿಜಿನಲ್ ಹೊಳೆನರಸೀಪುರದಲ್ಲಿ ಬೆಳೆಯುವಂಥ ರಾಜಮುಡಿ ರೈಸ್ ಕೂಡ ನಮ್ಮಲ್ಲಿ ಸಿಗುತ್ತೆ. ಇದು ಕರ್ನಾಟಕ ಬೇಸ್ಡ್ ಇದೆ ಆ್ಯಕ್ಚುಲಿ ಅಕ್ಕಿ. ಇದೆಲ್ಲ ಕಂಪ್ಲೀಟ್ ತಮಿಳ್ನಾಡು ಬೇಸ್ಡ್ ಸರ್. ಇದೆಲ್ಲ ತಮಿಳ್ನಾಡು ಬೇಸ್ಡ್. ಇದು ಬಂದು ಬಾಯ್ಲ್ಡ್ ರೈಸ್. ಇದು ಬಂದು ನವರ ಅಂತ ಹೇಳ್ತಾರೆ. ಇದೆಲ್ಲ ಐರನ್ ಕಂಟೆಂಟ್ ಎಲ್ಲ ಚೆನ್ನಾಗಿರೋವಂಥದ್ದು, ಹೆಲ್ದಿ ಇದೆ, ಎಲ್ಲ ತುಂಬ ಹೆಲ್ದಿ. ನವರ ರೈಸ್
ಇದು ಬ್ಲ್ಯಾಕ್ ರೈಸ್. ಇದರದ್ದು ಉಪಯೋಗ ಅಂತೂ ಬೇಕಾದಷ್ಟಿದೆ. ಬ್ಲ್ಯಾಕ್ ರೈಸ್ ಅಂತಂದರೆ ಶುಗರ್ಗೆ ರಾಮಬಾಣ ಥರ ಸರ್ ಇದೆಲ್ಲ, ಶುಗರ್ ಇರೋರಿಗೆಲ್ಲ. ಇದನ್ನು ಅಕ್ಕಿನ ಉಪಯೋಗಿಸಿ ಅನ್ನ ಮಾಡಿ ತಿನ್ನೋದು ಸ್ವಲ್ಪ ಕಷ್ಟ ಆಗ್ಬೋದು. ಏನಕ್ಕೆ ಅಂತಂದರೆ ಇದು ಒಂಥರ ಪರ್ಪಲ್ ಕಲರಲ್ಲಿ ಬರುತ್ತೆ. ಸೊ ಅದಕ್ಕೆ ನಾವು ಒಂದು ಪ್ಲ್ಯಾನ್ ಏನು ಹೇಳ್ತೀವಿ ಅಂದರೆ, ಒಂದು ಅರ್ಧ ಕೆ ಜಿನ ಸ್ವಲ್ಪ ಹುರಿದ್ಬಿಟ್ಟು ಆಮೇಲೆ ಇದನ್ನು ಮಿಕ್ಸಿಲಿ ಗ್ರೈಂಡ್ ಮಾಡಿದ್ರೆ ನುಚ್ಚು ನುಚ್ಚು ಥರ ಆಗುತ್ತೆ. ಒಂದು ಡಬ್ಬಕ್ಕೆ ಹಾಕಿಟ್ಕೊಂಡು ಡೈಲಿ ಒಂದು ಸ್ಪೂನ್ ಹಾಕಿ ಗಂಜಿ ಮಾಡಿ ಕುಡಿದ್ಬಿಟ್ರೆ ಅವ್ರ ಸ್ಟ್ಯಾಮಿನ ಹೇಗಿರುತ್ತೆ ಅಂದರೆ ಡೆಫಿನೆಟ್ಲಿ ಅವ್ರಿಗೆ ಗೊತ್ತಿಲ್ಲದಂಗೆ ಅವ್ರ ಆರೋಗ್ಯ ಸುಧಾರಿಸಿರುತ್ತೆ. ಮಂಡಿ ನೋವಿರಲ್ಲ, ಮತ್ತು ಬಾಡಿ ಪೈನ್ ಆಗಲಿ ಅದೇನಿರಲ್ಲ, ಮೈಂಡ್ ಶಾರ್ಪ್ ಆಗುತ್ತೆ. ಸಿಕ್ಕಾಪಟ್ಟೆ ಹೆಲ್ದಿ ಇದೆ ಆ್ಯಕ್ಚುಲಿ. ಇದು ಭೂಮಿಲಿರೋಂಥ ಒಂದು ಅಮೃತ ಅಂತಲೇ ಹೇಳ್ಬೋದು ಇದನ್ನು. ಇದು ಕರಂಗುರುವಾಯ ರೈಸ್ ಅಂತೇಳಿ, ಕರಂಗುರುವಾಯ ರೈಸ್. ಇದೆಲ್ಲ ನಾನು ಹೇಳೋದಲ್ಲ ಟೂ ಮಚ್ ಹೆಲ್ದಿ ಪ್ರಾಡಕ್ಟ್ಗಳು. ಇದನ್ನು ಅನ್ನ ಮಾಡಿ ತಿನ್ಬೋದು. ಇದು ಸೋನಾ ಮಸೂರಿ ಅನ್ಪಾಲಿಶ್ಡ್ ಬ್ರೌನ್ ರೈಸ್. ಇದನ್ನು ಕೇಳ್ಕೊಂಡೇ ಬರ್ತಾರೆ ಆ್ಯಕ್ಚುಲಿ. ಶುಗರ್ ಇರೋರಿಗೆ ಇದ್ರ ಬಗ್ಗೆ ಎಲ್ಲ ಗೊತ್ತಿರುತ್ತೆ, ಅವ್ರಿಗೆ ಗೊತ್ತಿರುತ್ತೆ ಸರ್. ಇದು ಬಂದು ರೆಡ್ ರೈಸ್, ಕೆಂಪಕ್ಕಿ. ಇದನ್ನು ಈಗ ಸ್ವಲ್ಪ ಸಣ್ಣಕ್ಕಿ ತಿನ್ನಬೇಕು ನಾವು, ಹೆಲ್ದಿ ಅಕ್ಕಿ ಬೇಕು, ಅನ್ಪಾಲಿಶ್ಡ್ ಇರಬೇಕು, ಮತ್ತು ಕೆಮಿಕಲ್ ಇರಬಾರ್ದು ಅನ್ನೋ ಥರ ಎಲ್ಲರಿಗೆ ತೂಯಾಮಲ್ಲಿ ಅಂತ ಹೇಳ್ತಾರೆ ಸರ್. ಇದರಲ್ಲೂ ಬೇಕಾದಷ್ಟು ಒಳ್ಳೆ ಬೆನಿಫಿಟ್ಸ್ ಇದೆ. ಮಾಮೂಲಿ ಊಟ ಥರನೇ ಮಾಡ್ಬೋದು. ಇದು ತುಂಬಾ ಹೆಲ್ದಿ ಸರ್ ಇದು ಆ್ಯಕ್ಚುಲಿ. ಇದು ತೂಯಾಮಲ್ಲಿ ರೈಸ್. ಇನ್ನು ನಮ್ಮಲ್ಲಿ ಕೆಲವು ಕೇಳ್ತಾರೆ, ನಿಮಗೆ ಕೇಳಿರ್ತೀರ ಪಿಂಕ್ ಸಾಲ್ಟ್, ಹಿಮಾಲಯನ್ ಪಿಂಕ್ ಸಾಲ್ಟ್ ಅಂತ ಇಲ್ಲಿದೆ ನೋಡಿ ಸರ್. ಹಿಮಾಲಯನ್ ಪಿಂಕ್ ಸಾಲ್ಟ್ ಇದು ಫ್ರೀ ಫ್ಲೋ ಅಂದರೆ ಪೌಡರ್. ಇದು ಬಂದು ಹರಳು. ಇದು ಹಿಮಾಲಯದಲ್ಲಿ ಇರುವಂಥದ್ದು ಬಂಡೆಗಳು ಆ್ಯಕ್ಚುಲಿ. ಇದನ್ನು ಕ್ರಷ್ ಮಾಡ್ತಾರೆ ಆ್ಯಕ್ಚುಲಿ. ಇದು ತುಂಬ ಟೂ ಮಚ್ ಹೆಲ್ದಿ. ಇದರಲ್ಲಿ ನೋ ಕೆಮಿಕಲ್. ಆ್ಯಂಡ್ ನಿಮಗೆ ಈ ಅಥೆಂಟಿಕ್ ನಿಮಗೆ ಪೌಡರ್ಸ್ಗಳಲ್ಲಿ ಏನು ಬೇಕೋ ಎಲ್ಲ. ಬ್ಯಾಡ್ಗಿ ಚಿಲ್ಲಿ ಪೌಡರ್ ಇದೆ ನಮ್ಮಲ್ಲಿ. ಇದೆಲ್ಲ ನಮ್ಮಲ್ಲೇ ಇರೋಂಥ ಪೊಲರೈಸರ್ ಮಿಷನ್ನಲ್ಲಿ ನಾವೇ ಹೊರಗಡೆಯಿಂದ ರೈತರಿಂದ ಮೆಣಸಿನ್ಕಾಯಿ ತೊಗೊಂಡು ನಾವೇ ಇದನ್ನು ಪೌಡ್ರ್ ಮಾಡ್ತೀವಿ. ಇದು ನಾಟಿ ಸಂಬಾರ, ಧನಿಯಾ ಪೌಡರ್ ಸಿಗುತ್ತೆ. ಈ ಮಸಾಲ ಪದಾರ್ಥ ಎಲ್ಲ ಸಿಗುತ್ತೆ ನಮ್ಮಲ್ಲಿ ಮ್ಯಾಕ್ಸಿಮಮ್. ಇದು ಬಿಸಿಬೇಳೆಭಾತ್, ನಮ್ಮಲ್ಲೇ ಸಿಗುವಂಥ ಬಿಸಿಬೇಳೆಭಾತ್ ಅಥೆಂಟಿಕ್. ನೀವು ಮಿಲೆಟಲ್ಲಾದರೂ ಮಾಡಿ, ರೈಸಲ್ಲಾದರೂ ಮಾಡಿ, ಬಿಸಿಬೇಳೆಭಾತ್ ಪೌಡರ್ ಸಿಗುತ್ತೆ. ಸಾಂಬಾರು ಪೌಡ್ರ್ ಇದೆ, ತರಕಾರಿ ಸಾಂಬಾರು ಸೂಪವಾಗಿರುತ್ತೆ ನಿಮಗೆ. ತರಕಾರಿ ಸಾಂಬಾರು ಮಾಡಿದ್ರೆ ಸಾಂಬಾರು ಪೌಡ್ರ್ ಇದೆ. ಇನ್ಸ್ಟಂಟ್ ರಸಮ್. ಈಗ ರಸಮ್ ಪೌಡರ್ ಬೇರೆ, ನೀವು ಮಾಡೋಂಥ ರಸಮ್ ಪೌಡರ್ ಬೇರೆ. ಜಸ್ಟ್ ಬಿಸಿನೀರಿಗೆ ಇದನ್ನು ಹಾಕಿದ್ರೆ ಇನ್ಸ್ಟಂಟ್ ರಸಮ್. ಜಸ್ಟ್ ನಿಮಗೆ ಈ ಬ್ಯಾಚುಲರ್ಸ್ಗಳಿಗೆ ಇವ್ರಿಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ ಆ್ಯಕ್ಚುಲಿ. ಒಳ್ಳೆ ಖಾರವಾಗಿ ತುಂಬ ಚೆನ್ನಾಗಿರುತ್ತೆ. ಇನ್ಸ್ಟಂಟ್ ಇರುತ್ತೆ, ರಸಮ್ ಪೌಡರ್ ಇರುತ್ತೆ. ಇದು ಗರಂ ಮಸಾಲ, ಇದು ಅಥೆಂಟಿಕ್ ಗರಂ ಮಸಾಲ ಪೌಡರ್. ಇದು ನಮ್ಮಲ್ಲಿ ಚೆಫ್ ಮೇಡಮ್ ಇದ್ದಾರೆ, ಅವ್ರದ್ದೇ ಇದು ರೆಸಿಪಿ ಕಂಪ್ಲೀಟಾಗಿ. ಈ ಗರಂ ಮಸಾಲ ಕೂಡ ಇದೆ ನಮ್ಮಲ್ಲಿ, ನ್ಯಾಚುರಲ್ ಗರಂ ಮಸಾಲ. ಹುರಿಗಡಲೆ, ರೋಸ್ಟ್ ಗ್ರಾಮ್ ಅಂತ ಹೇಳ್ತಾರೆ ಇದಕ್ಕೆ, ಅಂದರೆ ಪುಟಾನ ಅಂತಲೂ ಹೇಳ್ತಾರೆ. ಹುರಿಗಡಲೆ ಇವೆಲ್ಲ ನಾಟಿ. ಏನಪ್ಪ ಇದರಲ್ಲಿ ಸ್ಪೆಷಲ್ ಅಂದರೆ ನ್ಯಾಚುರಲ್ ಇದೆಲ್ಲ ಕಂಪ್ಲೀಟಾಗಿ. ಆರ್ಗ್ಯಾನಿಕ್ ಅಂತಂದ್ರೇ ನಿಮಗೆ ಸಣ್ಣ ಪುಟ್ಟ ಹುಳಗಳು ಇರುತ್ತೆ ಅದರಲ್ಲಿ. ಅಂದರೆ ತುಂಬ ಲೇಟ್ ಆದರೆ ಸಡನ್ ಏನು ಬರೋಲ್ಲ. ಕೆಲವು ಟೈಮ್ ಏನಾಗುತ್ತೆ ಅಂದರೆ ಆ ಥರ ಬರುತ್ತೆ. ಅದಕ್ಕೆ ಭಯಪಡೋಂಥದ್ದು ಏನಿಲ್ಲ. ಆರ್ಗ್ಯಾನಿಕ್ ಅನ್ನುವಾಗಲೂ ಅದು ಬರುತ್ತೆ ಸರ್. ಯಾವಾಗ ಸ್ಪ್ರೇ ಮತ್ತು ಕೆಮಿಕಲ್ ಎಲ್ಲ ಇರುತ್ತೆ ಅದರಲ್ಲಿ ಹಾಕಿರ್ತಾರೆ, ಆವಾಗ ಬರಲ್ಲ ಅದು ಯಾವುದು. ಅದು ಇಲ್ಲಿ ವಿಷ ಅದು ಆ್ಯಕ್ಚುಲಿ. ಅದು ಹುಳಗಳು ಬೇಗ ಸಾಯುತ್ತೆ, ಮನುಷ್ಯ ಸ್ವಲ್ಪ ಲೇಟಾಗಿ ಸಾಯ್ತಾನೆ. ಅದಕ್ಕೆ ಅದು ಸ್ಪ್ರೇ ಕೆಮಿಕಲ್ನಿಂದ ದೂರ. ಸಣ್ಣ ಪುಟ್ಟ ಹುಳ ಬಂತ ಕ್ಲೀನ್ ಮಾಡ್ಕೋಬೇಕು, ಕ್ಲೀನ್ ಮಾಡಿ ತೊಳೆದು ತಿನ್ನಬೇಕು. ಅದೇ ಸರ್. ಅದು ಏನು ಅಂತ ಕೆಟ್ಟದ್ದು ಹುಳ ಏನಲ್ಲ ಅದು ಆ್ಯಕ್ಚುಲಿ. ಇದು ಕೂಡ ನಾಟಿ ತೂರ್ದಾಲ್, ಅಂದರೆ ಇದು ತೊಗರಿಬೇಳೆ, ನಾಟಿ ತೊಗರಿಬೇಳೆ ನೋಡಿ, ಅನ್ಪಾಲಿಶ್ಡ್. ಇದರಲ್ಲೆಲ್ಲ ಶೈನಿಂಗ್ ಎಲ್ಲ ಇರಲ್ಲ, ಈ ಥರ ಇರುತ್ತೆ. ಮತ್ತು ತುಂಬ ಗಟ್ಟಿಗಾಗುತ್ತೆ ಸಾಂಬಾರು, ತುಂಬ ಚೆನ್ನಾಗಿ, ಭಾಳ ರುಚಿಯಾಗಿರುತ್ತೆ. ನಮ್ಮಲ್ಲಿ ಕೂಡ ಮಾಡ್ತೀವಿ, ಇಲ್ಲೂ ಸಿಗುತ್ತೆ. ಇಲ್ಲಿಂದ ಬಂದರೆ ಸರ್ ನಿಮಗೆ ಆರ್ಗ್ಯಾನಿಕ್ ಮೆಂತ್ಯ, ಇದು ಅಷ್ಟೇ ನಾಟಿ ಮೆಂತ್ಯ ಇದೆ, ಸಾಸಿವೆ ಇದೆ. ಆ್ಯಂಡ್ ಇದಕ್ಕೆ ಬರ್ಡ್ಸ್ ಐ ಚಿಲ್ಲಿ ಅಂತ ಹೇಳ್ತಾರೆ, ಅಂದರೆ ಗಾಂಧಾರಿ ಮೆಣಸು ಅಂತಾರೆ, ಬರ್ಡ್ ಐ ಚಿಲ್ಲಿ ಅಂತ ಹೇಳ್ತಾರೆ. ಆಮೇಲೆ ಚುರುಕು ಮೆಣಸಿನ್ಕಾಯಿ ಅಂತ ಹೇಳ್ತಾರೆ. ಈ ಥರ ಎಲ್ಲ ಇದು ಆ್ಯಸಿಡಿಟಿಗೆ ತುಂಬ ಒಳ್ಳೇದು ಆ್ಯಕ್ಚುಲಿ. ಇದೇನು ತೋಟ ಮಾಡಿ ಯಾರೂ ಬೆಳೆಯಲ್ಲ. ನಮ್ಮ ಈ ಕಾಫಿ ತೋಟದಲ್ಲಿ ಮತ್ತು ಮಡಿಕೇರಿ, ಚಿಕ್ಕಮಂಗ್ಳೂರಲ್ಲೆಲ್ಲ ಒಂದೊಂದು ಎರಡೆರಡು ಗಿಡಗಳು ಹಬ್ಕೊಂಡಿರುತ್ತೆ, ಅದರಲ್ಲಿ ಸಿಗುತ್ತೆ. ಇದು ಕಾಡಿದೆ ಅಂತ ಅಂದ್ಕೊಳ್ಳಿ, ಕಾಡು ಮೆಣಸು ಅಂತಲೇ ಹೇಳ್ಕೊಳ್ಳಿ. ಹಂಗಾಗಿ ಇದು ತುಂಬ ಹೆಲ್ದಿ ಸರ್. ಇದು ಭಾಳ ಒಂದು ಮೆಣಸಿನ್ಕಾಯಿ ತಿಂದರೆ ಕಿರ್ಚ್ಕೋಬೇಕಾಗತ್ತೆ, ಹಂಗೆ ಖಾರ ಇರುತ್ತೆ, ಬಟ್ ಅಷ್ಟೇ ಹೆಲ್ದಿ ಕೂಡ. ಹಾಗೆ ಈಗ ಇದು ಏಲಕ್ಕಿ, ನಮ್ಮ ತೋಟದ್ದು, ನಮ್ಮ ಚಿಕ್ಕಮಂಗ್ಳೂರಲ್ಲಿ ಇರೋಂಥ ನಮ್ಮ ತೋಟದ್ದು ಇದು ಏಲಕ್ಕಿ ಸರ್. ಇದು ಘಮಘಮ ಅಂತ ಇರುತ್ತೆ, ಯಾವ ಕಲರ್ ಇಲ್ಲ, ಕೆಮಿಕಲ್ ಇಲ್ಲ, ಏನಿಲ್ಲ, ತುಂಬ ಘಮಘಮ ಅನ್ನತ್ತೆ. 10 ಹಾಕೋ ಜಾಗಕ್ಕೆ ಬರೀ 4 ಸಾಕಿದು, ಅಷ್ಟು ಚೆನ್ನಾಗಿರುತ್ತೆ ಸರ್. ಆ್ಯಂಡ್ ಕಪ್ಪು ಉದ್ದಿನ ಕಾಳು, ಬ್ಲ್ಯಾಕ್ ಉದ್ದಿನ ಕಾಳು, ಹೆಲ್ದಿ, ತುಂಬ ಹೆಲ್ದಿ. ಅನ್ಪಾಲಿಶ್ಡ್ ನಾಟಿ ಹೆಸರು ಕಾಳು, ಎಲ್ಲ ಪ್ರತಿಯೊಂದೂ ಜವಾರಿನೇ, ನಾಟಿನೇ. ಆ ಥರ ಇಲ್ಲದೇ ಇರೋದು ನಾವು ಯಾವುದು ಇಂಟ್ರೊಡ್ಯೂಸ್ ಮಾಡಲಿಲ್ಲ. ಮತ್ತು ಈ ಬ್ಲ್ಯಾಕ್ ಇದರಲ್ಲಿ ನಾನು ಹೇಳಿದೆ ಉದ್ದಿನ ಕಾಳು, ಇದರಲ್ಲಿ ಕನ್ಫ್ಯೂಷನ್ಸ್ ಬೇಡ. ಆ ರ್ಯಾಪರ್ ಸಿಪ್ಪೆ ತೆಗೆದಿಲ್ಲ ಅಂದರೆ ಬ್ಲ್ಯಾಕ್, ಸಿಪ್ಪೆ ತೆಗೆದ್ರೆ ವೈಟ್, ಇಷ್ಟೇ ಉದ್ದೇಶ. ಆಮೇಲೆ ಅದು ಬೇರೆ ಇದು ಬೇರೆ ಸಪ್ರೇಟ್ ಅಂತ ಇರಲ್ಲ, ಆಮೇಲೆ ಕನ್ಫ್ಯೂಷನ್ ಆಗೋದು ಬೇಡ ಅದನ್ನು. ಇನ್ನು ಹುರುಳಿ ನೋಡಿ, ನಮ್ಮಲ್ಲಿ ಬೇಯಿಸು ಹುರುಳಿ ಕಾಳು ಎಲ್ರಿಗೂ ಗೊತ್ತು, ಇದ್ರ ಬಗ್ಗೆ ಎಲ್ಲ ತುಂಬ ಹೆಲ್ದಿ ಹುರುಳಿ. ಅದೇ ಥರ ಅದಕ್ಕಿಂತನೂ ಹೆಲ್ದಿ ಇನ್ನೂ ಒಂದು ಹುರುಳಿ, ಬ್ಲ್ಯಾಕ್ ಹುರುಳಿ.
ಇದು ನೋಡಿರಲ್ಲ ಕೆಲವರು, ಇದೇನು ಕಲರ್ ಹಾಕಿದಾರ ಅನ್ಕೋತಾರೆ, ಖಂಡಿತ ಇಲ್ಲ. ಇದು ವೈಟ್ ಆರ್ಸ್ ಗ್ರಾಮ್, ಇದು ಬ್ಲ್ಯಾಕ್ ಆರ್ಸ್ ಗ್ರಾಮ್ ಅಂತ ಹೇಳ್ತಾರೆ. ಇದು ಕಪ್ಪು ಹುರುಳಿ, ಇದು ಇನ್ನೂ ತುಂಬ ಹೆಲ್ದಿ. ಆ್ಯಂಡ್ ನಮ್ಮಲ್ಲಿ ಇನ್ನು ಹೆಸರುಬೇಳೆ, ಬಾರ್ಲಿ, ಸ್ಟಾರ್ ಅನೀಶ್, ಇನ್ನು ನಮ್ಮ ಒಳ್ಳೆ ಕಾಳುಮೆಣಸು ನಮ್ಮ ತೋಟದ್ದೇ. ಅವಾಗ ಹಿಂಗೆ ನಾನು ಏಲಕ್ಕಿ ತೋರಿಸ್ದೆ, ಅದೇ ಥರನೇ ಇದು ಕಾಳುಮೆಣಸು, ನಮ್ಮ ತೋಟದ ಕಾಳುಮೆಣಸು, ಪ್ಯೂರ್ ಒರಿಜಿನಲ್ ಬ್ಲ್ಯಾಕ್ ಪೆಪ್ಪರ್. ನೀವು ಕಷಾಯಕ್ಕೆ ಯೂಸ್ ಮಾಡ್ಬೋದು, ಮನೆಗೆ ಅಡುಗೆಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಇನ್ನು ನಮ್ಮಲ್ಲಿ ಹುಣಸೆಹಣ್ಣು ಕೂಡ ಸಿಗುತ್ತೆ. ಆ್ಯಂಡ್ ನಿಮಗೆ ಈಗ ಇಂಟ್ರೊಡ್ಯೂಸ್ ಮಾಡೋದು ನಾನು ನೋಡಿ, ಇದೆಲ್ಲ ನೀವು ಆವಾಗಿನ ಕಾಲದಲ್ಲಿ ನೋಡಿರ್ತೀರ. ಅಂಟ್ವಾಳ, ದಾಸವಾಳ, ಶತಾವರಿ ಬೇರು, ಆ್ಯಂಡ್ ಸೀಗೆಕಾಯಿ, ನಿಂಬೆಹಣ್ಣು, ಗುಲಾಬಿ, ಪಿಂಕ್ ಗುಲಾಬಿ, ಮೆಂತ್ಯ. ಇದು ಬಂದು ಭೃಂಗರಾಜ ಅಂತ, ಭೃಂಗರಾಜ ಪೌಡ್ರ್ ಇದು. ಅದನ್ನು ಇದೇ ಗಿಡಕ್ಕಾಗಲ್ಲ, ಅದು ಉದುರೋಗುತ್ತೆ. ಸೊ ಹಂಗಾಗಿ ಪೌಡ್ರ್ ಮಾಡಿಟ್ಟಿದ್ವಿ. ಇದನ್ನೆಲ್ಲ ನಿಮಗೆ ತೋರಿಸಿದೆ, ಇಂಗ್ರೀಡಿಯೆಂಟ್ಸ್ ತೋರಿಸಿದೆ. ಇದೇನಾಗುತ್ತೆ ಆ್ಯಕ್ಚುಲಿ ನ್ಯಾಚುರಲ್ ಗಿಡಮೂಲಿಕೆಗಳನ್ನು ಇರೋಂಥ ಇದು ಸೀಗೆಕಾಯಿ ಪೌಡರ್. ಇದರಲ್ಲಿ ಎಲ್ಲ ಥರ ಇದೆ ನೋಡಿ, ನಾನು ಅಲ್ಲಿ ಏನು ತೋರಿಸಿದೆ ಕಂಪ್ಲೀಟ್ ಆಗಿದೆ. ಇನ್ನೂ ಇದಿದೆ, ನಿಂಬೆಹಣ್ಣು, ಶತಾವರಿ, ಅಂಟ್ವಾಳ, ದಾಸವಾಳ, ಪಿಂಕ್ ರೋಸು, ಸೀಗೆಕಾಯಿ, ಮೆಂತ್ಯ, ಇದಷ್ಟು ಕಂಪ್ಲೀಟ್ ಆಗಿರೋಂಥ ಒಂದು ಮಿಶ್ರಣ ಇದು. ಇದು ಹೇರ್ ಶ್ಯಾಂಪು. ಇದು ಅವತ್ತಿಗೆ ನಮ್ಮ ಅಜ್ಜಿ ಮುತ್ತಜ್ಜಿ ಅವ್ರದ್ದೆಲ್ಲ ಶ್ಯಾಂಪು ಇದು ಆ್ಯಕ್ಚುಲಿ. ಏನು ಕಂಡೀಷನರು, ಶ್ಯಾಂಪು ಅಂತಾರೆ ಅದು. ಅದಕ್ಕೆ ಅವ್ರ ಕೂದಲೆಲ್ಲ ಅಷ್ಟು ಪ್ಯೂರಾಗಿ ಸ್ಟ್ರೆಂತ್ ಆಗಿರ್ತಾ ಇತ್ತು. ಇವತ್ತಿನವ್ರಿಗೆ ಗೊತ್ತು ನಿಮಗೆ, ಅದು ನಾನು ಹೇಳೋದು ಬೇಡ, ಈ ವಿಡಿಯೋ ನೋಡೋ ಜನಕ್ಕೆ ಗೊತ್ತಾಗಿರುತ್ತೆ. ಯಾಕೆ ಅಂದರೆ ಕೆಮಿಕಲೈಸ್ಡ್. ಹಾಗಾಗಿ ಇದೆಲ್ಲ ಉಪಯೋಗಿಸೋದ್ರಿಂದ ಇದು ಕೂಡ ನಮ್ಮಲ್ಲಿ ಸಿಗುತ್ತೆ. ನಿಮಗೆ ಒರಿಜಿನಲ್ ಸೀಗೆಕಾಯಿ ಪೌಡ್ರ್ ಬೇಕಂದರೆ ಹರ್ಬಲ್ ಬೇಡ, ಒರಿಜಿನಲ್ ಸೀಗೆಕಾಯಿ ಪೌಡ್ರ್ ಬೇಕಂದರೆ ಸೀಗೆಕಾಯಿ ಪೌಡ್ರ್ ಸಮೇತ ಸಿಗುತ್ತೆ. ಆ ಥರ ಎಷ್ಟೋ ಹರ್ಬಲ್ಸ್ಗಳೆಲ್ಲ ಸಿಗುತ್ತೆ ನಿಮಗಿಲ್ಲಿ. ಶುದ್ಧ ನುಗ್ಗೆ ಸೊಪ್ಪು ಪುಡಿ ಸಿಗುತ್ತೆ. ಅದನ್ನು ಕನ್ಸ್ಯೂಮ್ ಮಾಡ್ಬೋದು, ಅದನ್ನು ಹಾಕೊಂಡು ಕುಡಿಬೋದು. ನುಗ್ಗೆ ಸೊಪ್ಪು ಅದೊಂದು ಅಮೃತನೇ ಸರಿ ಆ್ಯಕ್ಚುಲಿ. ಅದು ನಮಗೆ ಆಯಿತಾ, ನುಗ್ಗೆ ಸೊಪ್ಪು ಆಗಿರ್ಬೋದು, ಶತಾವರಿದಾಗಿರ್ಬೋದು, ಶುದ್ಧ ದಾಳಿಂಬೆ ಸಿಪ್ಪೆ ಪೌಡ್ರು, ಮತ್ತು ನೆಲ್ಲಿಕಾಯಿ ಆಮ್ಲ ಪೌಡರ್ ಸಿಗುತ್ತೆ. ಆ್ಯಂಡ್ ಬೀಟ್ರೂಟ್ ಪೌಡರ್ ಕೂಡ ಸಿಗುತ್ತೆ. ಇದನ್ನು ಕೂಡ ಕನ್ಸ್ಯೂಮ್ ಮಾಡ್ಬೋದು, ಬೀಟ್ರೂಟ್ ಪೌಡರ್. ಇದನ್ನೆಲ್ಲ ಹುಡ್ಕೊಂಡು ಬರ್ತಾ ಇರ್ತಾರೆ ಆ್ಯಕ್ಚುಲಿ. ಕೆಲವು ಕಡೆ ಎಲ್ಲ ಸಿಗಲ್ಲ, ಇಷ್ಟು ನ್ಯಾಚುರಲ್ ಹರ್ಬಲ್ ಅಂದರೆ ಸಿಗಲ್ಲ. ಇದು ಮಧುಗಿರಿನಲ್ಲಿ ನಮ್ಮದು ಪ್ರೊಡಕ್ಷನ್ ಆಗುತ್ತೆ ಸರ್ ಕಂಪ್ಲೀಟಾಗಿ. ನಿಂಬೆ ಸಿಪ್ಪೆ ಪೌಡ್ರು ಸಪ್ರೇಟಾಗಿ ಕೇಳ್ತಾ ಇರ್ತಾರೆ. ಈಗ ಕೆಲವು ಆಯುರ್ವೇದಿಕ್ ಅದು ಇದು ಮಾಡುವಾಗ ಕೆಲವ್ರಿಗೆ ಬೇಕಾಗಿರುತ್ತೆ ಈ ಥರ. ಇದೆಲ್ಲ ನಮ್ಮಲ್ಲಿ ಸಿಗುತ್ತೆ. ದಾಸವಾಳ, ಅಂಟ್ವಾಳ, ಆಮೇಲೆ ಪಿಂಕ್ ಗುಲಾಬಿದು ಪೌಡರ್ಸು, ಈ ಥರ ಎಲ್ಲ ಪ್ರತಿಯೊಂದು. ಮತ್ತು ಶುದ್ಧ ಲೋಳೆ ಸರ್, ಅದೇ ಲೋಳೆ ಸರ ಅಂತಾರೆ. ಇದಕ್ಕೆ ಬಂದು ಅಲೋವೆರಾ, ಆ್ಯಕ್ಚುಲಿ ಅಲೋವೆರಾ ಸಿಗುತ್ತೆ. ಆ್ಯಂಡ್ ನಿಮಗೆ ಬಾಡಿ ವಾಶು, ಶತಾವರಿ, ಇದು ಶುದ್ಧ ಲಾವಂಚ ಬೇರು ಅಂತಾರೆ ಸರ್. ಇದಕ್ಕೆ ಲಾವಂಚ ಸಿಗುತ್ತೆ. ಇದಕ್ಕೆ ಕಸ್ತೂರಿ ಅರಿಶಿಣ ಪುಡಿ ಅಂತ ಹೇಳ್ತಾರೆ. ಇದ್ರ ಉಪಯೋಗಗಳು ತುಂಬ ಇದೆ. ನೀವು ಈ ಕೆಲವೊಂದು ಉಪಯೋಗಗಳು ನಾನು ಎಲ್ಲನೂ ಈ ವಿಡಿಯೋಲಿ ಹೇಳೋಕ್ಕಾಗಲ್ಲ. ಸೊ ಹಂಗಾಗಿ ಯೂಟ್ಯೂಬ್ ಮಾಡಿದ್ರೆ, ಪ್ರತಿಯೊಂದು ಗೂಗಲ್ ಮಾಡಿದ್ರೆ ಅದರಲ್ಲಿ ನಿಮ್ಗೆ ಇದರ ಎಲ್ಲ ಉಪಯೋಗಗಳು ಸಿಗ್ತಾ ಇರುತ್ತೆ ಸರ್. ಆ್ಯಂಡ್ ಹರ್ಬಲ್ ಫೇಸ್ ವಾಶ್ ಇದೆ, ಹೌದು ಖಂಡಿತವಾಗ್ಲೂ ಇದೆ ನೋಡಿ. ಹರ್ಬಲ್ ಹೇರ್ ಪ್ಯಾಕ್ ಇದೆ, ಇದು ಹರ್ಬಲ್ ಹೇರ್ ಪ್ಯಾಕ್ ಇದೆ. ಫೇಸ್ ವಾಶ್ ಕೂಡ ಇದೆ, ಹರ್ಬಲ್ ಫೇಸ್ ವಾಶ್ ಇದೆ. ಫೇಸ್ ವಾಶ್ ಸರ್, ಈಗ ಕೆಲವರು ಕೇಳ್ತಾಯಿದ್ರು ಎಲ್ಲ ಥರ ಇದೆ, ಓಕೆ, ಬಟ್ ನಮಗೆ ಇದು ಸೋಪ್ ಥರ ಯಾವುದು ಇಲ್ವಾ ಅಂತ. ಸೊ ಹಂಗಾಗಿ ನಾವು ಸುಮಾರು ಒಂದು 6-7 ತಿಂಗಳು 8 ತಿಂಗಳು R&D ಮಾಡಿ ಒಂದು ಹೋಮ್ ಮೇಡ್, ಹ್ಯಾಂಡ್ ಮೇಡ್ ಸೋಪನ್ನು ರೆಡಿ ಮಾಡಿದ್ವಿ ಆ್ಯಕ್ಚುಲಿ. ಎಲ್ಲ ಫ್ಲೇವರ್ಸಲ್ಲೂ ಇದರೆಲ್ಲ ಡೀಟೇಲಿಂಗ್ ಇದೆ, ಪೂರ್ತಿ ಡೀಟೇಲ್ ಇರುತ್ತೆ. ಹೇಗೆ ಮಾಡಿದ್ವಿ, ಯಾವ ಥರ ಮಾಡಿದ್ವಿ, ಏನು ಮೆಥಡು, ಹೆಂಗೆ ಉಪಯೋಗಿಸ್ಬೇಕು, ಎಲ್ಲ ಥರ ಮಾಡಿದ್ವಿ. ಇದು ಆಲಿವ್ ರೋಸ್ ಜರ್ನೇನಿಯಮ್ ಅಂತ ಹೇಳ್ಬಿಟ್ಟು ಸೋಪ್. ಇದು ಸ್ಮೆಲ್ ಕೂಡ, ಇದು ಸ್ಕಿನ್ಗೆಲ್ಲ ಸಿಕ್ಕಾಪಟ್ಟೆ ಒಳ್ಳೆಯದು. ಕೆಮಿಕಲ್ ಇಲ್ಲ ಇದರಲ್ಲಿ. ಶಿಯಾ ಬಟರು, ಕವ್ ಬಟರು, ಈ ಥರ ಎಲ್ಲ ಉಪಯೋಗಿಸ್ಬಿಟ್ಟು ಮಾಡೋಂಥ ಇದು ಸೋಪ್ ಸರ್. ಇದೆಲ್ಲ ನಿಮಗೆ ಫ್ರಾಗ್ರೆನ್ಸ್ ಎಲ್ಲ ಒರಿಜಿನಲ್ ಫ್ರಾಗ್ರೆನ್ಸ್. ನಿಮಗೆ ಈಗ ಗಂಧದ ಸ್ಮೆಲ್ ಅಂತಂದ್ರೆ ಅದು ಒರಿಜಿನಲ್ ಗಂಧದ ಸ್ಮೆಲ್ಲೇ ಇರುತ್ತೆ, ಯಾವುದೇ ಥರ ಕೆಮಿಕಲ್ ಆ್ಯಡ್ ಮಾಡಲ್ಲ. ಇದೆಲ್ಲ ಸ್ಕಿನ್ನಿಗೆ ತುಂಬ ಒಳ್ಳೆಯದು. ನೀವು ಸ್ನಾನ ಮಾಡಿ 4 ಅವರ್ ಆದರೂ ಕೂಡ 4 ರಿಂದ 5 ಅವರ್ ಆ ಫ್ರಾಗ್ರೆನ್ಸ್ ನಿಮ್ಮಲ್ಲಿರುತ್ತೆ. ನಿಮ್ಗೆ ಯಾವುದೇ ಬಾಡಿ ಸ್ಪ್ರೇ ಬೇಕು ಅಂತ ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಸುಮಾರು ಒಂದು 6-7 ಫ್ಲೇವರ್ಸಲ್ಲಿ ಸಿಗುತ್ತೆ ಸರ್. ಇದೆಷ್ಟು ಪ್ಯೂರ್ ಅಂತಂದರೆ, ಈ ಒಂದು ಸೋಪ್ ತಯಾರಾಗೋಕ್ಕೆ 6 ವಾರಗಳು ಬೇಕಾಗುತ್ತೆ, ಒಂದು 40 ರಿಂದ 45 ದಿನಗಳು ಬೇಕಾಗುತ್ತೆ ಸರ್. ಏನಕ್ಕೆ ಅಂತಂದರೆ ಈ ಮೆಥಡೇ ಆ ಥರ. ಇದು ಗಟ್ಟಿಯಾಗಿ ರೆಡಿಯಾಗಿ ಈ ಸ್ಮೆಲ್ಲೆಲ್ಲ ಕೂತ್ಕೋಬೇಕಂದ್ರೆ ಒರಿಜಿನಲಾಗಿ ಅಷ್ಟೇ ಬೇಕಾಗುತ್ತೆ. ಕೆಮಿಕಲ್ ಇಲ್ಲದೇ ಮಾಡಬೇಕಂದ್ರೆ ಇಷ್ಟು ಎಫರ್ಟ್ ಇರುತ್ತೆ ಸರ್. ಹಾಗಾಗಿ ಇದು ಮಕ್ಳಿಗೂ ಕೂಡ ಒಳ್ಳೆಯದು. ಸ್ಕಿನ್ ತುಂಬ ಚೆನ್ನಾಗಿರುತ್ತೆ, ಸಾಫ್ಟ್ ಆಗಿರುತ್ತೆ, ತುಂಬ ಸ್ಕಿನ್ ಕೇರ್ ಇದನ್ನಂತ ಹೇಳ್ಬೋದು. ನೀವು ತಲೆ ಕೂಡ ಉಪಯೋಗಿಸ್ಬೋದು ಕೂಡ ಇದನ್ನು ಸರ್. ನಮ್ಮ ತೋಟದ ಪ್ರಾಡಕ್ಟ್ ಕಾಫಿ ಪೌಡಿ, ಟೀ ಪುಡಿ, ಕಾಫಿ ಆ್ಯಂಡ್ ಟೀ ಪೌಡರ್. ಅದು ಕೂಡ ನೋಡಿ, ಇದು ಚಿಕ್ಕಮಂಗ್ಳೂರು ಟೀ ಪೌಡರ್ ಇದೆ. ಇದರಲ್ಲಿ ನೋ ಕೆಮಿಕಲ್, ನೋ ಫ್ರಾಗ್ರೆನ್ಸ್, ನೋ ಟೇಸ್ಟ್ ಆ್ಯಡೆಡ್, ನೋ ಅಡಿಕ್ಷನ್ ಕೆಮಿಕಲ್. ಈಗ ಟೀ ಪೌಡ್ರಲ್ಲಿ, ಕಾಫಿ ಪೌಡ್ರಲ್ಲಿ ಅಡಿಕ್ಷನ್ ಕೆಮಿಕಲ್ ಇರುತ್ತೆ. ಅಂದರೆ ಒಂದು ಸರಿ ಅಲ್ಲಿ ಹೋಗಿ ಆ ಒಂದು ಟೀ ಅಂಗಡಿಲೋ ಎಲ್ಲೋ ಕುಡಿದ್ರೆ ಮತ್ತೆ ಅಲ್ಲೇ ಕುಡಿಬೇಕು ಅಂತ ಅನ್ನಿಸ್ತಾ ಇರ್ತದೆ, ಅಡಿಕ್ಷನ್ ಕೆಮಿಕಲ್ ಅಂತ ಹೇಳ್ತಾರೆ. ಸೊ ಅದು ಯಾವುದು ಇಲ್ಲದೇ ನ್ಯಾಚುರಲ್ ಆಗಿ ಬೆಳಗಿನ ಎಳೆ ಬಿಸಿಲಿನಲ್ಲಿ ಈ ಟೀ ಎಲೆಗಳನ್ನು ಒಣಗಿಸಿ
ಅದರಿಂದ ಮಾಡೋಂಥ ಇದರಲ್ಲಿ ಯಾವುದೇ ಥರ ಡಸ್ಟ್ ಇರಲ್ಲ, ನಿಮಗೆ ಕಲರ್ ಜಾಸ್ತಿ ಬರಲ್ಲ, ಕಲರ್ ಆ್ಯಡ್ ಆಗಿರಲ್ಲ ಇದರಲ್ಲಿ. ಕಲರ್ ಬರಬೇಕು ಅಂತಂದರೆ ಕೇಳ್ಪಟ್ಟಿದ್ದೀವಿ ಕಬಾಬ್ ಪೌಡ್ರನ್ನ ಯೂಸ್ ಮಾಡ್ತಾರೆ ಕಲರ್ಗೆ ಟೀ ಪೌಡ್ರಲ್ಲಿ ಅಂತ ಕೇಳ್ಪಟ್ಟಿದ್ದೀವಿ. ಸೊ ಹಂಗಾಗಿ ಇದು ಯಾವುದೇ ಥರ ಕಲರ್ ಗಿಲ್ಲರ್ ಯಾವುದೂ ಇರಲ್ಲ, ಹೆಲ್ದಿ ಟೀ ಪೌಡ್ರ್ ಅಂತ ಹೇಳ್ಬೋದು ಇದನ್ನು. ಆ್ಯಂಡ್ ಕಾಫಿ ಪೌಡ್ರ್ ಕೂಡ ಸರ್ ನಮ್ಮಲ್ಲಿ ಚಿಕ್ಕಮಂಗ್ಳೂರು ನಮ್ಮದೇ ತೋಟದ್ದು ಕಾಫಿ ಪೌಡ್ರ್. ಇದರಲ್ಲಿ ಏನು ವಿಶೇಷ ಅಂತಂದರೆ ಈ ಚಿಕೋರಿ ಮತ್ತು ಕಾಫಿ ಪೌಡ್ರನ್ನ ಮಿಕ್ಸ್ ಮಾಡ್ತಾರೆ, ಎಷ್ಟೆಷ್ಟು ಪರ್ಸೆಂಟೇಜ್ ವೈಸ್ ಮಾಡ್ತಾರೆ, ಬಟ್ ಇರಬೇಕು, ಬಟ್ ಆದರೆ ಮೀಡಿಯಮ್ ಪರ್ಸೆಂಟೇಜ್ ಇರಬೇಕು. ನಮ್ಮದು 85% ಕಾಫಿ ಪೌಡ್ರ್, 15% ಚಿಕೋರಿ ಇರುತ್ತೆ ಸರ್. ನಿಮಗೆ ಕಾಫಿ ಒಂದು ಕನ್ಸಿಸ್ಟೆನ್ಸಿ ಬರಬೇಕು, ಟೇಸ್ಟ್ ಬರಬೇಕು, ಆ ರುಚಿ ಇರಬೇಕು ಅಂತಂದರೆ ಈ ಒಂದು ಬ್ಲೆಂಡನ್ನು ಮಾಡಲೇಬೇಕು. ಇದರಲ್ಲೂ ವಿಶೇಷ ಏನಂದರೆ ಈ ಕಾಫಿ ಪೌಡ್ರ್ ತುಂಬ ವಿಶೇಷ ಏನಪ್ಪ ಅಂದರೆ ಇದು ಅರೇಬಿಕಾ ಕಾಫಿ ಪೌಡರ್ ಸರ್. ಅರೇಬಿಕಾ ಮ್ಯಾಕ್ಸಿಮಮ್ ಎಷ್ಟೋ ಜನಗಳು ಅರೇಬಿಕಾ ಕಾಫಿ ಪೌಡ್ರ್ ಮಾಡಲ್ಲ, ಯಾಕೆಂದರೆ ಎಕ್ಸ್ಪೋರ್ಟ್ ಮಾಡ್ತಾರೆ. ಇದು ತುಂಬ ಎಕ್ಸ್ಪೆನ್ಸಿವ್ ಕೂಡ. ನಮ್ಮದೇ ತೋಟದ್ದಾಗಿರೋದ್ರಿಂದ ನಾವು ಅರೇಬಿಕಾ ಕಾಫಿ ಫಿಲ್ಟರ್ ಕಾಫಿ ಪೌಡ್ರನ್ನ ಕೂಡ ನಾವು ಮಾಡ್ತೀವಿ. ಇದನ್ನು ಟೇಸ್ಟ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಖುಷಿಯಾಗುತ್ತೆ. ಇದನ್ನು ಬಿಟ್ಟು ಬೇರೆ ಕಾಫಿ ಕುಡಿಯಲ್ಲ, ಆ ಥರ ಇರುತ್ತೆ. ಅರೇಬಿಕಾ ಕಾಫಿ ಹೆಲ್ದಿ ಕೂಡ ಸರ್. ಡಾಕ್ಟರ್ ಸಿ ಮಂಜುನಾಥ್ ಸರ್ ಮೊನ್ನೆ ನಾನು ವೀಡಿಯೋದಲ್ಲಿ ನೋಡಿದೆ, ಆ್ಯಕ್ಚುಲಿ ಅವ್ರು ಹೇಳ್ತಾಯಿದ್ರು 2 cups ಆಫ್ ಕಾಫಿ ಡೈಲಿ, 2 cups ಆಫ್ ಕಾಫಿ, ಅದು ಅರೇಬಿಕಾ ಕಾಫಿ ಹೆಲ್ತ್ಗೆ ತುಂಬ ಒಳ್ಳೆಯದು, ಹಾರ್ಟ್ಗೆ ತುಂಬ ಒಳ್ಳೆಯದು. ಆ್ಯಕ್ಚುಲಿ ಹಾರ್ಟ್ ಪ್ರಾಬ್ಲಮ್ ಇರೋರಿಗಾಗಲಿ ಇಲ್ಲದೆ ಇರೋರಿಗಾಗಲಿ ಅದೆಲ್ಲ 2 ಟೈಮ್ ಕಾಫಿ, ಒಳ್ಳೆ ಫಿಲ್ಟರ್ ಕಾಫಿ ಅರೇಬಿಕಾದು ತುಂಬ ಹೆಲ್ದಿ ಅಂತ ಕೇಳ್ಪಟ್ಟಿದ್ದೀವಿ. ನೋಡಿದೆ ಕೂಡ ನಾನು ಆ್ಯಕ್ಚುಲಿ ಅದನ್ನು. ಇದು ಅಮೇರಿಕನ್ ಇನ್ಸ್ಟಿಟ್ಯೂಟಲ್ಲಿ ಸೈಂಟಿಸ್ಟ್ಗಳು ಕೂಡ ಇದನ್ನು ಪ್ರೂವ್ ಮಾಡಿದ್ದಾರೆ. ಅದನ್ನು ಮೆನ್ಷನ್ ಮಾಡಿ ಮಂಜುನಾಥ್ ಸರ್ ಹೇಳಿದ್ರು. ಅವಾಗ ನನಗೂ ಖುಷಿ ಆಯಿತು, ಓಕೆ ನಾವು ಇದನ್ನು ಮಾಡ್ತಾಯಿದ್ದೀವಿ ಅಂತ ನನಗೊಂದು ಹೆಮ್ಮೆ ಅಂತ ಅನ್ನಿಸ್ತು. ಅದು ಕೂಡ ಆ ಕಾಫಿ ಪೌಡ್ರ್ ಕೂಡ ನಮ್ಮಲ್ಲಿ ಸಿಗುತ್ತೆ ಸರ್. ಆನ್ಲೈನ್ ಡೆಲಿವರಿ ಅಂದರೆ ಯಾವ ಥರ ಮಾಡ್ತಾಯಿದ್ದೀವಿ ಅಂತಂದರೆ ನಮ್ಮದೇ ಸಪ್ರೇಟ್ ಆ್ಯಪ್ ಆ ಥರ ಯಾವುದೂ ಮಾಡಲಿಲ್ಲ. ಈಗ ಅರಸೀಕೆರೆಗೆ, ಹಾಸನಕ್ಕೆ, ಈ ಥರ ಶಿವಮೊಗ್ಗ ಈ ಕಡೆಗಳೆಲ್ಲ ಅವರೇ ಕೇಳ್ತಾರೆ ಆ್ಯಕ್ಚುಲಿ. ಆಗ ನಾವು ಅವ್ರಿಗೆ ಕೊರಿಯರ್ ಮಾಡ್ತೀವಿ, ಪ್ರೊಫೆಷನ್ ಕೊರಿಯರ್ ಮುಖಾಂತರ ಕೊರಿಯರ್ ಮಾಡ್ತೀವಿ. ಆ ಕೊರಿಯರ್ ಚಾರ್ಜಸ್ನ ಅವರೇ ಕಟ್ಕೋತಾರೆ ಆ್ಯಕ್ಚುಲಿ. ಸೊ ಹಂಗೆ ನಾವು ಕಳಿಸ್ಕೊಡ್ತೀವಿ, ನೀಟಾಗಿ ಪ್ಯಾಕ್ ಮಾಡಿ ಕಳಿಸ್ಕೊಡ್ತೀವಿ. ಆನ್ಲೈನ್ ಸರ್ವಿಸ್ ಕೂಡ ಇದೆ, ಅವ್ರಿಗೇನು ಬೇಕೋ ಅದನ್ನು ನಾವು ಸರ್ವಿಸ್ ಕೂಡ ಕೊಡ್ತೀವಿ ಸರ್. ಆ್ಯಕ್ಚುಲಿ ಸರ್ ಎಕ್ಸಾಕ್ಟ್ ಲೊಕೇಶನ್ ಬಂದು ಮಲ್ಲೇಶ್ವರಂ, ಬ್ಯಾಂಗ್ಳೂರು ಪ್ರೈಮ್ ಸಿಟಿ ಮಲ್ಲೇಶ್ವರಮಲ್ಲಿ 10th ಕ್ರಾಸ್. ಇಲ್ಲಿ 8th ಮತ್ತು 10th ಮಿಡ್ಲಲ್ಲಿರುತ್ತೆ ಇದು. ಆಶಾ ಫುಡ್ ಕ್ಯಾಂಪ್ ಅಂತ, ತುಂಬ ಹಳೆಯ ಹೋಟೆಲ್ ಆಶಾ ಫುಡ್ ಕ್ಯಾಂಪ್ ಅಂತ, ಅದ್ರ ನಿಯರೇ. ಈಗ ಗೂಗಲಲ್ಲಿ ನೀವು ಮಾಡಿದ್ರು ಶ್ರೀ ಆರ್ಗ್ಯಾನಿಕ್ ಮಿಲೆಟ್ ವರ್ಲ್ಡ್ ಅಂತ ಹೊಡೆದ್ರೆ ನಿಮಗೆ ಗೂಗಲಲ್ಲಿ ಕೂಡ ಲೊಕೇಶನ್ಗೆ ಕರ್ಕೊಂಬಂದುಬಿಡುತ್ತೆ ಸರ್. ಇದು ಮಲ್ಲೇಶ್ವರಂ 10th ಕ್ರಾಸಲ್ಲಿ ಇದೆ ಸರ್. BJP ಆಫೀಸರು ಟೆಂಪಲ್ ಸ್ಟ್ರೀಟ್ ಅಂತಾರೆ, ಗಂಗಮ್ಮ ಟೆಂಪಲ್ ಮತ್ತು ಕಾಡು ಮಲ್ಲಿಕಾರ್ಜುನ ಟೆಂಪಲ್ ರೋಡಲ್ಲಿ ಸ್ಟ್ರೈಟ್ ಬಂದರೆ ನಿಮಗೆ ಈ ಸ್ಟೋರ್ ಸಿಗುತ್ತೆ, ಲೆಫ್ಟಲ್ಲೇ ಇರುತ್ತೆ ಸರ್. ನೀವು ಇಲ್ಲಿ ಬಂದರೆ 100% ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಮಾಡ್ತೀರಾ, ತುಂಬ ಟ್ರೆಡಿಷನಲ್ ಫೀಲ್ ಮಾಡ್ತೀರಾ. ಇದನ್ನು ಬಿಲ್ಡ್ ಮಾಡೋಕ್ಕೆ ತುಂಬ ಶ್ರಮಪಟ್ಟು ಮಾಡಿದ್ದೀವಿ. ಇದ್ರ ಉಪಯೋಗ ನೀವು ದಯವಿಟ್ಟು ಪಡ್ಕೊಳ್ಳಿ ಅಂತ ನಾನು ಎಲ್ಲರಲ್ಲೂ ಕೇಳ್ಕೊತೀನಿ.